ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ವಾರಣ ವದನ ತ್ರೈಲೋಕ್ಯ ಸುಮೋಹನ. ವಾರಣ ವದನ ತ್ರೈಲೋಕ್ಯ ಸುಮೋಹನ. ವಾರಣ ವದನ ನಾರದಾದಿ ಮುನಿ ವಂದಿತ ಪದಯುಗ. ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ. ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ. ವಾರಣಾಸ್ಯ ವರದಾಯಕ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯು. ವಾರಣ ವದನ ತ್ರೈಲೋಕ್ಯ ಸುಮೋಗನ. ತ್ರೈಲೋಕ್ಯ ಸುಮೋಗನ ವಾರಣ ವದನ. ಗ್ರಾಮದೇವತೆ ಶ್ರೀ ದಶಭುಜ ಸಿದ್ಧಿವಿನಾಯಕನ ಪಾದಾರವಿಂದಗಳಿಗೆ ಪಡಮುಟ್ಟು ಅನಂತ ಚತುರ್ದಶಿ ಪ್ರಯುಕ್ತ ಕಳೆದ ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ತಾಳಮದ್ದಲೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಲಾವಿದ ಮಹನೀಯರಿಗೆ ಮೊತ್ತ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಊರಿನ ಹಿರಿಯರಾದಂತಹ ಶ್ರೀ ಸೀತಾರಾಮ ಹೆಗಡೆಯವರು ದೀಪ ಬೆಳಗಿಸುವ ಮುಖಾಂತರ ಆರಂಭಿಸಿಕೊಡಬೇಕು. ಜೊತೆಯಲ್ಲಿ ಯುವಕ ಸಂಘದ ಅಧ್ಯಕ್ಷರು ಮಹಾಗಣಪತಿಯನ್ನು ಪ್ರಾರ್ಥಿಸಿ ಕಾಯಿ ತೆಗೆದಿಡಬೇಕು. ಭಾಗವತರಾಗಿ ಸುಪ್ರಸಿದ್ಧ ಭಾಗವತರಾದ ಶ್ರೀ ಕೊಳಗಿ ಕೇಶವ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ಹಾಗೂ ಮೃದಂಗದಲ್ಲಿ ಶ್ರೀ ಶಂಕರ ಭಾಗವತ ಯಲ್ಲಾಪುರ ಅವರು ನಮ್ಮೊಂದಿಗಿದ್ದಾರೆ. ಅಂತೆಯೇ ಜರಾಸಂಧ ಮಾಗಧನ ಪಾತ್ರವನ್ನು ನಿರ್ವಹಿಸಲಿಕ್ಕೆ ವಿದ್ಯಾವಾಚಸ್ಪತಿ ಶ್ರೀ ಉಮಾಕಾಂತ ಭಟ್ ಕೆರೆಕೈಯವರು ನಮ್ಮೊಂದಿಗಿದ್ದಾರೆ. ಶ್ರೀಕೃಷ್ಣನ ಪಾತ್ರದಲ್ಲಿ ಶ್ರೀ ವಾಸುದೇವ ರಂಗಭಟ್ ಮಧೂರು ನಮ್ಮೊಂದಿಗಿದ್ದಾರೆ. ಹಾಗೆ ಇಂದ್ರಸೇನನಾಗಿ ಗುಂಜುಗೋಡು ಶ್ರೀ ಮಹಾಬಲೇಶ್ವರ ಭಟ್ ಅವರು ನಮ್ಮೊಂದಿಗಿರ್ತಾರೆ. ಭೀಮನಾಗಿ ಶ್ರೀ ವಿನಾಯಕ್ ಹೆಗಡೆ ಕವಲುಕೊಪ್ಪ ನಮ್ಮೊಂದಿಗಿದ್ದಾರೆ. ಮತ್ತು ಅರ್ಜುನನಾಗಿ ರಾಮಕೃಷ್ಣ ಬಕ್ಕೇಮನೆ. ಇದು ಪಾತ್ರ ಪರಿಚಯ. ಹಾಗೆ ಈ ಎಲ್ಲ ಕಲಾವಿದರನ್ನು ಕೂಡ ನಮ್ಮ ಊರಿನ ಸಮಸ್ತ ನಾಗರಿಕರ ಪರವಾಗಿ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜೊತೆಯಲ್ಲಿ ಪಕ್ಕದ ಊರುಗಳಿಂದ ಕಲಾಭಿಮಾನಿಗಳು, ಕಲಾ ವಿಮರ್ಶಕರು ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಊರಿನ ಮಹನೀಯರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇದರ ತಯಾರಿಯನ್ನು ಮಾಡಿಕೊಂಡು ಬಂದು ಈ ದಿವಸ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ
ಪ್ರಸಂಗವನ್ನು ಆರಂಭಿಸಿಕೊಡಬೇಕು ಅಂಥೇಳಿ ಭಾಗವತರಲ್ಲಿ ವಿನಂತಿ ಮಾಡ್ತೇನೆ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಗುತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದನಿಗೆ ಬಲಬಂದು ಪೇಳುವೆನು ನಾನೀ ಕಥಾಮೃತವ. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭೌ ನಾಸಾಗ್ರೇ ನವಮೌಕ್ತಿಕಂ ಕರತಲೆ ವೇಣುಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇಜ ಮುಕ್ತಾವಲ್ಯೂ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಶ್ರೀ ಮನೋಹರ ಕೃಷ್ಣನಾಗಿ ಶ್ರೀ ಮನೋಹರ ಕೃಷ್ಣನಾಗಿಯೇ ಶ್ರೀ ಮನೋಹರ ಕೃಷ್ಣನಾಗಿಯೇ ಧರೆಯ ಭಾರವ ಕಳೆಯಲು ಸುಗ ಧರೆಯ ಭಾರವ ಕಳೆಯಲು ಸುಗ ಈ ಧರೆಗೆ ಅವತರಿಸಿ ಬಂದನು ಲೋಕವಂದ್ಯ ಈ ಧರೆಗೆ ಅವತರಿಸಿ ಬಂದನು ಈ ಧರೆಗೆ ಅವತರಿಸಿ ಬಂದನು ಲೋಕವಂದ್ಯ ಆರ್ಯಾವರ್ತದ ರಾಜನೀತಿಯನ್ನೇ ಅನುಲಕ್ಷಿಸ್ತಾ ದ್ವಾರಾವತಿಯಲ್ಲಿ ಚಿಂತಿಸುವಾಗ ಸಾಧುಗಳಾದವರು ಸಜ್ಜನರಾದವರು ಸಂದರ್ಶನಕ್ಕೆ ಅಂತ ಬಂದು ಸ್ತುತಿ ಮಾಡುವಾಗ ಆಡುವ ಮಾತು ಹಾಗೆಯೇ ಮನದಲ್ಲಿ ಹಾದು ಹೋಗುತ್ತದೆ. ಶ್ರೀಮನೋಹರ. ನಾವು ಶ್ರೀಯನ್ನು ಮನದಲ್ಲಿಯೇ ಅಪಹರಿಸುವ ಚಿಂತನೆಯನ್ನು ಸತತವಾಗಿ ಮಾಡ್ತಾ ಇದ್ದರೆ ಅಪೇಕ್ಷಿಸಿದ್ದು ನಮ್ಮ ಕೈಗೆಟಕಿತು ಅಂತ ಆಗುವುದು ಕಡಿಮೆ. ನಮ್ಮನ್ನು ಹೊಂದಬೇಕಾದ ಶ್ರೀಯೇ ತಾನಾಗಿ ಬಂದು ನಮ್ಮನ್ನು ಅನುಸರಿಸಿ ನಿಂದು ಈ ಸಂಪದ ನಿನ್ನ ಜೊತೆಗೇ ಇರ್ತದೆ ಎಂಬ ಭಾವವನ್ನು ಮೂಡಿಸಿದಾಗ ಮನದಲ್ಲುಂಟಾಗುವ ನೆಮ್ಮದಿಗೆ ಪ್ರಾಶಸ್ತ್ಯ ಹೆಚ್ಚು. ಲೋಕದಲ್ಲಿ ವಂದ್ಯರೆನಿಸಿದವರೆಲ್ಲ ನೀನು ಲೋಕವಂದ್ಯ ಅಂತ ನನ್ನನ್ನು ಗುರುತಿಸುವಲ್ಲಿ ಮಾನಿಸುವಲ್ಲಿ ಹೇತುವಾದದ್ದು ಕೇವಲ ಅವರ ಶ್ರದ್ಧೆಯಲ್ಲಿರುವಂತೆ ಜಗತ್ತಿನ ಪಾಲಕವಾದಂತಹ ಶಕ್ತಿಯೊಂದು ಇಳಿದು ಬಂದಿದೆ ಎಂಬ ಭಾವ ಮಾತ್ರವಲ್ಲ, ದೃಷ್ಟವಾದಂತಹ ಜಗತ್ತಿನಲ್ಲಿ ನಾ ಕಾಣಿಸಿಕೊಂಡ ವಿಧಾನ, ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ನಯ, ಹೊಂದಿದಂತಹ ಆಸಕ್ತಿ, ಆ ಆಸಕ್ತಿಯಂತೆಯೇ ಪ್ರವೃತ್ತನಾದ ವಿಧಾನ,
ಇದೆಲ್ಲವೂ ಪರಿಣಾಮ ಮಾಡಿ ಸಾಮಾಜಿಕವಾಗಿ ರಾಜನ್ಯ ಕುಲ ಜನತರ ಮಧ್ಯದಲ್ಲಿ ಈಗ ಯಾವ ಮಾನ್ಯತೆ ಪ್ರಾಪ್ತವಾಗಿದೋ ಆ ಮಾನ್ಯತೆ ಲಭ್ಯವಾಗುವಂತೆ ಮಾಡಿತು. ಸಂಪತ್ತಿನ ಬೆನ್ನ ಹಿಡಿದು ಅರಸಿಕೊಂಡು ನಾ ಸಾಗಿದವನಲ್ಲ, ಇಂಥದ್ದು ಲಭ್ಯವಾಗಲೇಬೇಕು ಅಂತ ಹಂಬಲಿಸಿದವನೂ ಅಲ್ಲ. ಹಾಗೆ ಅಂತ ಚೋರ ಅಂತ ನನ್ನನ್ನು ಗುರುತಿಸಿದವರು ಆ ಚೋರತ್ವವನ್ನು ಅಂಗೀಕರಿಸುವಂತೆ ಬದುಕಿದ್ದೇನೆ ಅಂತ ಒಂದು ಸಮಾಧಾನ ಉಂಟು, ತೃಪ್ತಿ ಉಂಟು. ಯಾಕೆ ಅಂದರೆ ಕೊಡುವುದಕ್ಕಾಗಿಯೇ ತಾವು ಹೊಂದಿದ್ದೇವೆ ಎಂಬ ಭಾವವನ್ನು ಯಾರು ಜಾಗೃತವಾಗಿಸಿಕೊಂಡು ಸಂಪಾದಿಸ್ತಾರೋ ಅಲ್ಲಿಂದ ಕದ್ದಾಗ ಪಡೆಯಬೇಕಾದವನೇ ಕದ್ದುಕೊಂಡು ಹೋದ ಎಂಬ ಭಾವದ ನೆಮ್ಮದಿಯನ್ನು ಅವರು ಹೊಂದುತ್ತಾ ಇದ್ದದ್ದನ್ನು ನಾನು ಗಮನಿಸ್ತಾ ಇದ್ದೆ. ಸಮುಚಿತವಾದ ವಿಧಾನದಲ್ಲಿ ಸಂಗ್ರಹ ಮಾಡಿ ಸದ್ವಿನಿಯೋಗ ಮಾಡಬೇಕೆಂಬ ಸದಾಶಯ ಇರಿಸಿಕೊಂಡವರ ಸದನವನ್ನು ಹೊಕ್ಕು ಅಲ್ಲಿದ್ದಂತಹ ಸುವಸ್ತುಗಳನ್ನು ನಾನು ಅಪಹರಿಸಿದ ಕಾಲದಲ್ಲಿ ನಾವಾಗಿ ಹಂಚುತ್ತಾ ಇದ್ರೆ ಬಹುಶಃ ಇಷ್ಟು ಸುಂದರವಾದಂತಹ ವ್ಯಕ್ತಿತ್ವಕ್ಕೆ ಇದು ತಲುಪುತ್ತಾ ಇತ್ತೋ ಇಲ್ವೋ, ವಿನಿಯೋಗ ಆಗುತ್ತಾ ಇತ್ತೋ ಇಲ್ವೋ. ನಾವು ಸಂಗ್ರಹಿಸಿದ ವಿಧಾನದಿಂದ ತಾನೇ ಇದನ್ನು ಉಣ್ಣಬೇಕು ಅಂತ ಕೃಷ್ಣ ಬಂದನಲ್ಲ, ಅವ ಹೊಂದಿದನಲ್ಲ ಅಂತ ಒಳಗಿಂದೊಳಗೆ ಸಮಾಧಾನ ಹೊಂದಿ ಹೊರಗಿಂದ ಹುಸಿ ಮುನಿಸನ್ನು ಆಕ್ಷೇಪದ ರೂಪದಲ್ಲಿ ತೋರ್ತಾ ಬಂದವರು ವ್ರಜಭೂಮಿಯಲ್ಲಿದ್ದಂತಹ ಗೋಪಾಲರಾಗಲಿ ಆ ಬಳಿಕ ಒಡನಾಡಿದಂತಹ ಸ್ವಜನರಾಗಲಿ. ಅದಕ್ಕೆ ನಿದರ್ಶನ ಏನು ಅಂದರೆ, ನಾನು ಎಲ್ಲಿ ಕದಿಯುವುದಕ್ಕಾಗಿ ಹೋಗುತ್ತಾ ಇದ್ದನೋ ಅಲ್ಲಿ ಒಂದು ದಿನ ಬರಲಿಲ್ಲ ಅಂತ ಆದರೆ ಇವತ್ತೇನು ನಮ್ಮ ಮನೆಯಲ್ಲಿ ಕದಿಯುವುದಕ್ಕೆ ಕೃಷ್ಣ ಬರಲಿಲ್ಲ ಅಂತ ಕೇಳ್ತಾ ನಮ್ಮ ಮನೆಯರಸಿ ನಮ್ಮ ತಾಯಂದಿರಲ್ಲಿ ದೂರುವುದಕ್ಕಾಗಿಯೇ ಆ ಗೋಪಾಂಗನೆಯರು ಬರ್ತಾ ಇದ್ದದ್ದು ಪೂರ್ವಾನುಭವ. ಅಂದರೆ ಹೊಂದಬೇಕಾದದ್ದನ್ನೇ ನಾ ಹೊಂದಿದ್ದೇನೆ ಎಂಬಂತಹ ಸಮಾಧಾನವನ್ನು ಆ ಚೋರತ್ವವು ನನಗೆ ಕಲ್ಪಿಸಿಕೊಟ್ಟಿದೆ. ಹಾಗೆಂತ ಬದುಕಿನಲ್ಲಿ ಹೊಂದಿದ್ದನ್ನೆಲ್ಲ ಅನುಭವಿಸುವಲ್ಲಿ ಆಸಕ್ತಿ ಎಷ್ಟುಂಟು ಅಂತ ಕೇಳಿದರೆ, ಕದೀತಾ ಇದ್ದಾಗಲೂ ಹೌದು, ಆ ಬಳಿಕವೂ ಹೌದು. ನಾ ಹೊಂದಿದ್ದನ್ನು ಉಳಿದವರ ಮುಖಕ್ಕೊರೆಸುವುದು ಅಂತಂದರೆ ಅನೇಕರು ತಿಳಿದರು ಚೋರತ್ವದ ಅಪವಾದ ಅನ್ಯರನ್ನು ಆಶ್ರಯಿಸುವಂತಾಗುವುದಕ್ಕೆ. ಯಾರದ್ದೋ ಮುಖಕ್ಕೆ ಬೆಣ್ಣೆಯೊರೆಸಿ ಇವ ಮೆದ್ದ ಅಂತ. ಆದರೆ ಬದುಕಿನಲ್ಲಿ ಮುನ್ನಡೀತಾ ಇದ್ದಂತೆ ನಾ ಅನುಸರಿಸಿದ ವಿಧಾನ ಏನುಂಟು ಅದವರಿಗೊಂದು ಸ್ಪಷ್ಟತೆಯನ್ನು ಕಲ್ಪಿಸಿಕೊಟ್ಟಿತ್ತು. ಮಥುರಾಧಿಪತಿಯಾಗಿ ಮೆರೆಯುತ್ತಾ ಇದ್ದ ದುಷ್ಟಕಂಸನನ್ನು ಮಾವನೆಂಬುದಾಗಿಯೂ ಪರಿಭಾವಿಸದೆ ಅವನ ಬಲಸಹಿತವಾಗಿ ನಿಗ್ರಹಿಸಿದ ವಿಧಾನದಿಂದ ವಶವಾದದ್ದು ಮಥುರಾ ಪಟ್ಟಣವೇ. ಬೇಕಾದವರನ್ನು ನನಗುಚಿತವೆನಿಸಿದವರನ್ನು ಸ್ಥಾಪಿಸಬಹುದಾಗಿತ್ತು. ನಾನೂ ವಶದಲ್ಲಿಟ್ಟುಕೊಂಡು ಮಥುರಾಧಿಪತಿ ಅಂತ ಮೆರೆಯಬಹುದಾಗಿತ್ತು. ಭಾವುಕರು ಈಗಲೂ ಹೇಳ್ತಾರೆ ಮಥುರಾಧಿಪತಿ ಅಂತ ನನ್ನನ್ನೇ ಕರೆದರು. ಪ್ರಭುತ್ವದ ಪೀಠದಲ್ಲಿ ನಾ ಕುಳಿತದ್ದಿಲ್ವಲ್ಲ. ಅದೇ ಕಂಸನ ಪಿತೃಸ್ಥಾನದಲ್ಲಿದ್ದಂತಹ ಉಗ್ರಸೇನ ಮಹಾರಾಜನನ್ನು ಬಂಧ ವಿಮುಕ್ತರನ್ನಾಗಿಸಿ ಅವರನ್ನೇ ಕುಳ್ಳಿರಿಸಿದಲ್ಲಿಗೆ ಯಾರದ್ದೋ ವಶದಲ್ಲಿದ್ದದನ್ನು ಸೆಳೆಯುವುದಕ್ಕಾಗಿ ಮಾಡಿದ ದುಷ್ಕೃತ್ಯ ಇದು ಎಂಬ ಅಪವಾದ ತಾನಾಗಿ ನಿರಸನ ಹೊಂದಿತ್ತು. ಕಂಸನನ್ನು ಕೊಂದ, ಕಂಸನ ಅಪ್ಪನನ್ನೇ ಪೀಠದಲ್ಲಿ ಕುಳ್ಳಿರಿಸಿದ. ಯಾದವರಿಗೆ ಒಡಗೂಡಿದ ಹುಟ್ಟಿನಿಂದ ಅವರೇ ವಿಘಟಿತರಾಗಿದ್ದಾಗ ಸಂಘಟಿತರಾಗಿಸಿದ. ಜರಾಸಂಧನ ವಿರೋಧ ಪ್ರಾಪ್ತವಾದ ಕಾಲದಲ್ಲಿ ಸತತವಾಗಿ ಅವರ ಸೈನ್ಯವನ್ನು ಹನನ ಮಾಡ್ತಾ ಯುದ್ಧಾಸಕ್ತಿಯನ್ನು ಪ್ರಕಟಿಸಿದವನಂತೆ ಬದುಕಿದ. ತತ್ಕಾಲದಲ್ಲೇ ಯುದ್ಧ ಸಂತ್ರಸ್ತವಾದ ಮಥುರೆಯಲ್ಲಿ ಅಭಿವೃದ್ಧಿ ಅಸಾಧ್ಯ ಎಂಬ ಭಾವವನ್ನು ಇರಿಸಿಕೊಂಡು ಜಲಾಂತರ್ಗತವಾಗಿದ್ದ ಕುಶಸ್ಥಲಿ ನಾಮಕವಾದ ಪ್ರದೇಶವನ್ನು ಮೇಲೆತ್ತಿ ದ್ವಾರಾವತಿ ನಾಮಕವಾದ ನವನಗರವನ್ನು ನಿರ್ಮಾಣ ಮಾಡಿದ. ನವನಗರ ನಿರ್ಮಾಣ ಮಾಡಿದ್ದು ಜರಾಸಂಧ ವಿರೋಧವನ್ನು ತಾನು ತಪ್ಪಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ ಎಂಬುದನ್ನು ಯಾದವ ಪಾಳೆಯವನ್ನೇ ಸ್ಥಳಾಂತರಿಸಿ ದ್ವಾರಾವತಿಯಲ್ಲಿ ನೆಲೆಗೊಳಿಸಿ ಎಲ್ಲರೊಳಗೊಂದಾಗಿ ಬಾಳಿದ ಕೃಷ್ಣ ಎಂಬುದರಿಂದ ತನಗಾಗಿ ತಾನನುಭವಿಸುವುದಕ್ಕಾಗಿ ಕೃಷ್ಣ ಏನೂ ಮಾಡ್ತಾ ಇಲ್ಲ ಎಂಬ ಒಂದು ಭಾವ ಜಾಗೃತವಾಗುವಂತೆ ಮಾಡಿದ್ದೇನೆ. ಆಗ ನೋಡಿ, ಈ ದ್ವಾರಾವತಿಗೆ ಈ ಸರ್ವ ಸೌಭಾಗ್ಯಗಳು ತಾನಾಗಿ ಒಲಿದು ಬಂದದ್ದು. ವಿಶ್ವಕರ್ಮ ನಿರ್ಮಿತವಾದಂತಹ ನಗರ, ಈ ನಗರ ಮಧ್ಯದಲ್ಲಿ ಸುಧರ್ಮ ನಾಮಕವಾದ ಸಭೆ, ಜರಾವೃತ್ತಿಗಳ ಬಾಧೆ ಇಲ್ಲದಂತಹ ದೇವಸಭೆಗೆ ಆ ಹೆಸರುಂಟು, ಸುಧರ್ಮ.
ನನ್ನ ಅಣ್ಣನಾದ ಬಲರಾಮನೇ ಮೊದಲಾದಂತಹ ಮಾನ್ಯರು ಉಪವಿಷ್ಟರಾಗುವಂತಹ ದ್ವಾರಾವತಿಯ ಸಭೆಗೂ ಹೆಸರು ಸುಧರ್ಮ ಅಂತ. ಅದರ ವೈಶಿಷ್ಟ್ಯವೂ ಅದೇ, ಅಲ್ಲಿರುವಾಗ ಜರಾಮರಣಗಳ ಬಾಧೆ ಇರುವುದಿಲ್ಲ. ನಂದನ ನಾಮಕವಾದಂತಹ ಉದ್ಯಾನ, ಸರ್ವತ್ರ ದ್ವಾರಗಳಿಂದ ಆವೃತವಾದಂತಹ ನಗರ, ಪಕ್ಕನೆ ವಿರೋಧ ಎದುರಿಸ್ತಾ ಕಟ್ಟಿದ ನಗರವಾದ್ದರಿಂದ ಆಕ್ರಮಣಶೀಲರು ಬಂದರೆ ಓಡುವುದಕ್ಕಿದ್ದದ್ದೋ ಎಂಬ ಭಾವ ಮೂಡಿಸಿದರು. ಕಟ್ಟಿದ ಮೇಲೆ ಇಲ್ಲಿ ಬರುವವರನ್ನು ಕಂಡಾಗ ಅರ್ಥ ಆಯಿತು, ಏನು ಬರುವವರನ್ನೆಲ್ಲ ಬರಮಾಡಿಕೊಳ್ಳುವುದಕ್ಕೆ ಇಷ್ಟು ಬಾಗಿಲನ್ನು ಇಟ್ಟುಕೊಂಡಿದ್ದಾರೆ. ಬರಬೇಕಾದದ್ದನ್ನು ಬರಮಾಡಿಕೊಳ್ಳುವುದಕ್ಕೆ ಬದುಕಿನಲ್ಲಿ ಬಾಗಿಲನ್ನು ಸಿದ್ಧಪಡಿಸುವುದು ಮಹತ್ವದ ವಿಷಯವೇ. ನಾವು ಬರಬೇಕಾದ್ದು ಬಾರದಂತೆ ನಮಗೆ ಗೊತ್ತಿಲ್ಲದೆ ಬಾಗಿಲುಗಳನ್ನು ನಿರ್ಮಿಸಿಕೊಂಡು ಬದುಕಿನಲ್ಲಿ ಬದ್ಧರಾಗಿ ಹೋಗುತ್ತೇವೆ. ಮುಕ್ತಿಯ ಹಂಬಲವನ್ನು ಹೊಂದಿದ ಮುಮುಕ್ಷುಗಳಾದವರು ನಮಗೆ ಇಲ್ಲಿಂದ ಹೊರ ಹೋಗಿ ಬಿಡುಗಡೆ ಬೇಕು ಅಂತ ಆದರೆ ನಮಗೆ ಒಳಬರಬೇಕಾದ ವ್ಯಕ್ತಿ ಶಕ್ತಿಗಳು ಯಾರು ಎಂಬ ಅರಿವಿದ್ದು ಅವರನ್ನು ಸ್ವಾಗತಿಸುವಂತೆ ಬದುಕನ್ನು ಸಿದ್ಧಗೊಳಿಸಬೇಕು. ಇದಕ್ಕೆ ರೂಪಕವಾಗಿಯೇ ಈ ದ್ವಾರಾವತಿ ನಿರ್ಮಾಣವಾಗಿದೆ. ಸರ್ವ ಸೌಭಾಗ್ಯಗಳಿಂದ ಸ್ಥಾಪಿತವಾದಂತಹ ವೇಳೆಯಲ್ಲಿ ಇದೆಲ್ಲ ತನಗಾಗಿ ಶ್ರೀ ಮನೋಹರನಾಗಿ ಸಂಪತ್ತಿನಲ್ಲಿ ಅಭಿಲಾಷೆ ಉಳ್ಳವನಾಗಿ ಕೃಷ್ಣ ನಿರ್ಮಿಸಿಕೊಂಡದ್ದು ಅಂತ ಕೇಳಿದ್ರೆ, ಎಲ್ಲ ನಿರ್ಮಿಸಿದ ಕೃಷ್ಣ ಊರಲ್ಲಿದ್ದಾನೋ ಅಂತ ಕೇಳಿದರೆ ಊರಲ್ಲಿಲ್ಲ. ಅವೆಲ್ಲೋ ಅಳ್ತಾ ಇರುವ ಅತ್ತೆಯ ಮಕ್ಕಳನ್ನು ಅರಸಿಕೊಂಡು ಹೊರಟಿದ್ದಾನೆ ಅಂತ ಊರಿನಲ್ಲೇ ಮಾತು ಹೊರಟಿದ್ದಲ್ಲ. ಪಾಂಡವ ಪಂಚಕರ ಬದುಕಲ್ಲಿ ಪ್ರವೇಶಿಸಿ ದ್ರೌಪದಿ ವಿವಾಹ ಕಾಲದಲ್ಲಿ ಅವರನ್ನು ಸಂದರ್ಶಿಸಿ ಆ ಹತಭಾಗ್ಯ ಅಂತ ತನ್ನನ್ನು ತಾನು ಪರಿಗಣಿಸಿರಬಹುದಾದ ಕುಂತಿದೇವಿಯ ಮಡಿಲನ್ನು ಅಲಂಕರಿಸಿದ ಮಕ್ಕಳನ್ನು ಆಕೆಯೇ ನನ್ನ ಪಾದಮೂಲಕ್ಕೆ ಕೆಡೆ ಹಾಕಿ ಇವರ ಸಂರಕ್ಷಣೆಯ ದೀಕ್ಷೆಯನ್ನು ಹೊರಬೇಕು ಕೃಷ್ಣ ಅಂತ ಕೇಳಿದ ಸನ್ನಿವೇಶದಲ್ಲಿ ತಥಾಸ್ತು ಅಂದೆ. ನಮಗೆ ಸಂಪದೆ ಯಾವುದು ಅಂತ ನಾವು ತಿಳಿಯುವುದು, ಧಾರ್ಮಿಕತೆಯನ್ನು ಬಿಡದೆಯೇ ಬದುಕುವ ದೀಕ್ಷೆಯನ್ನು ತೊಟ್ಟವರ ಸಾಂಗತ್ಯ ಏನುಂಟು, ಅದಕ್ಕಿಂತ ದೊಡ್ಡ ಸಂಪದ ಬದುಕಿನಲ್ಲಿಲ್ಲ. ಆದ್ದರಿಂದಲೇ ಸಕಲ ಭಾಗ್ಯವತಿ ಎನಿಸಿದ ದ್ವಾರಾವತಿಯ ವೈಭವವನ್ನು ಬಿಟ್ಟಾದರೂ ಕುಲಾಲ ಭವನದಲ್ಲಿದ್ದ ಪಾಂಡವರ ಸಾನ್ನಿಧ್ಯಕ್ಕಾಗಿ ನಾನಾಗಿ ಅಣ್ಣನನ್ನೊಡಗೂಡಿ ಧಾವಿಸಿ ಹೋದದ್ದು ಒಳ್ಳೆಯದಾಯಿತು. ರಾಜ್ಯದಲ್ಲಿ ದಾಯಾದ್ಯ ಕಲಹದಿಂದ ಪ್ರತ್ಯೇಕಿತರಾಗಿ ಖಾಂಡವಪ್ರಸ್ಥ ನಾಮಕವಾದ ಭೂಪ್ರದೇಶ, ಹೆಚ್ಚಾಗಿ ಕಾಡೇ ಆವೃತವಾಗಿದ್ದ ಭೂಪ್ರದೇಶ, ಅದನ್ನು ತಮ್ಮ ಪಾಲಿಗೆ ಬಂದಂತಹ ಭೂಭಾಗ ಎಂಬ ಭಾವದಿಂದ ಆಳಬೇಕಾದ ಅನಿವಾರ್ಯತೆಯನ್ನು ಹೊಂದಿದ ಧರ್ಮಜನೆಯ ಮೊದಲಾದವರು ಧಾರ್ಮಿಕವಾದ ನೆಲೆಯಲ್ಲೇ ಮುನ್ನಡೆದದ್ದರಿಂದ ಈಗ ಕೃಷ್ಣ ಬದುಕಿದ ವಿಧಾನದಿಂದ ಕೃಷ್ಣನಿಗೆ ದ್ವಾರಾವತಿಯಂತಹ ಸಮೃದ್ಧಿ ಸಿಕ್ಕಿದರೆ ಹುಟ್ಟಿದ ಕ್ರಮದಿಂದಲೇ ದೇವರಾದ್ದರಿಂದ ಅವ ಹೇಗಿದ್ದರೂ ಅವನಿಗೆ ಬೇಕಾದ್ದೆಲ್ಲ ಸಿಗುತ್ತದೆ ಎಂಬ ಭಾವ ಜಾಗೃತವಾಗುತ್ತದೆ. ನನಗೆ ಮಾತ್ರ ಅಲ್ಲ, ನನ್ನನ್ನು ಅನುಸರಿಸುವರಿಗೂ ಅದೇ ಗತಿ ಅಂತ ತೋರಿಕೊಟ್ನಲ್ಲ. ಧೃತರಾಷ್ಟ್ರ ಭೂಪತಿ ದ್ರೌಪದಿ ದೇವಿಯ ವಿವಾಹಾನಂತರದಲ್ಲಿ ವಿಪ್ರವೇಶದಲ್ಲಿದ್ದ ಪಾಂಡವರನ್ನು ಬರಮಾಡಿಕೊಂಡು ಗುರು ಹಿರಿಯರ ಸಮಕ್ಷದಲ್ಲಿ ರಾಜ್ಯ ವಿಭಜನೆ ಮಾಡಿ ಖಾಂಡವಪ್ರಸ್ಥ ಅಂತ ಕಾಡೇ ಆಗಿರುವ ಭೂಭಾಗವನ್ನು ಕೊಟ್ಟಾಗ ಅದನ್ನು ನಗರವಾಗಿ ಅರಳಿಸಿ ನಿಲ್ಲಿಸಿದ ಪಾಂಡವರ ಕರ್ತೃತ್ವದ ಕೌಶಲವನ್ನು ಗಮನಿಸಿದರು. ಅಗ್ನಿ ಅಪೇಕ್ಷೆಯನ್ನೇ ನಿಮಿತ್ತವಾಗಿಸಿಕೊಂಡು ಖಾಂಡವ ವನವನ್ನು ದಹನ ಮಾಡಿ ಪ್ರಾರಂಭಿಕವಾಗಿ ಇಂದ್ರವಿರೋಧಕ್ಕೀಡಾದರು. ಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೃತಿಯುತರಾದಂತಹ ಕ್ಷತ್ರಿಯರಾಗಿಯೇ ಪ್ರವೃತ್ತರಾದ ಪರಿಣಾಮ ಆ ಇಂದ್ರಾನುಗ್ರಹವೂ ಸಿಕ್ಕಿತು, ಅಗ್ನಿ ಅನುಗ್ರಹವೂ ಸಿಕ್ಕಿತು. ಸಮಸ್ತ ಖಾಂಡವ ವನವನ್ನೇ ದಹಿಸುವ ಕಾಲದಲ್ಲಿ ಪಾರ್ಥನ ಭಯದಿಂದ, ನನ್ನ ಭಯದಿಂದ ಬದುಕುಳಿದಂತಹ ಅಸುರಶಿಲ್ಪಿಯಾದ ಮಯನ ಸಾಂಗತ್ಯವೂ ಸಿದ್ಧಿಸಿತು. ಪರಿಣಾಮವಾಗಿ ನಿಮಗೆ ಬೇಕಾಗಿ ಏನು ಮಾಡಲಿ, ಪ್ರಾಣ ಉಳಿಸಿದ ನಿಮಗೆ ಏನು ಮಾಡಲಿ ಅಂತ ಅವ ಕೇಳ್ತಾನೆಂತ. ತಮಗಾಗಿ ಏನನ್ನೋ ಹೊಂದುವುದಕ್ಕೆ ತಾವು ಮಾಡಿದ್ದಲ್ಲ ಅಂತ ಪಾಂಡವರು ನಿರೂಪಿಸಿದ ಕ್ರಮ ಹೇಗೆ ಅಂದರೆ, ಕೃಷ್ಣ ಏನು ಹೇಳ್ತಾನೋ ಅದು ಮಾಡು, ನಮಗಾಗಿ ಅಲ್ಲ, ಕೃಷ್ಣ ನಮಗೆ ಬೇಕಾದ್ದನ್ನೇ ಮಾಡ್ತಾನೆ, ಅವ ಹೇಳಿದ್ದನ್ನು ಮಾಡು ಅಂತ. ಹಲವು ಗಳಿಗೆಗಳ ಕಾಲ, ಹಲವು ಮುಹೂರ್ತಗಳ ಕಾಲ ಯೋಚಿಸಿ ಯೋಚಿಸಿ ಪ್ರಶಸ್ತವಾದ ಸಭಾಮಂಟಪ ನಿರ್ಮಾಣ ಮಾಡುವಂಥದ್ದು. ಅಸ್ತು ಅಂದನಲ್ಲ. ಉತ್ತರದಲ್ಲಿ ಮೈರಾಕ ಪರ್ವತದ ಸಮೀಪವರ್ತಿಯಾದಂತಹ ಪ್ರದೇಶದಲ್ಲಿ ಈ ಹಿಂದೆ ಅಸುರರು ಯಾಗ ಮಾಡುವಾಗ ತನ್ನಿಂದಲೇ ಮಣಿಮಯವಾದ ಬೃಹದ್ಗಾತ್ರದ ಭಾಂಡವೊಂದು ನಿರ್ಮಿತವಾಗಿತ್ತು.
ಅತುಲ ಸಂಪದ ಅದರಲ್ಲಿ ನಿಕ್ಷೇಪಗೊಂಡಿದೆ. ಅದು ಅಲ್ಲೇ ಇದೆ ಬಿಂದು ಸರೋವರದ ಪಕ್ಕದಲ್ಲಿ. ಅದೆಲ್ಲವನ್ನು ತರುವ ವ್ಯವಸ್ಥೆ ಮಾಡಿದರೆ ಸತ್ಯಪ್ರತಿಜ್ಞನಾದ ವೃಷಪರ್ವ ನಾಮಕನಾದ ದಾನವನಿಗಾಗಿ ತಾನು ನಿರ್ಮಿಸಿದ ವಿಶಿಷ್ಟವಾದ ಗದೆಯೂ ಅಲ್ಲಿ ಉಂಟು. 1,00,000 ಗದೆಗಳಿಗೆ ಸಮಾನವಾದ ಏಕಗದೆ ರುಧಿರೋದ್ಗಾರಿ. ಅದನ್ನು ಪಡೀತೇನೆ ಅಂತ ಹೇಳ್ತಾ ದೇವದತ್ತವೆಂಬ ಶಂಖವನ್ನು ಪಾರ್ಥನಿಗೂ ಅವನದ್ದಾದಂತಹ ವಿಶಿಷ್ಟವಾದಂತಹ ಕೇತನವನ್ನು ತಾನಾಗಿ ನಿರ್ಮಿಸಿದ್ದನ್ನು ಅಲ್ಲಿಂದ ಸಂಗ್ರಹಿಸಿ ತಂದದ್ದು ಮಾತ್ರ ಅಲ್ಲ, ಆ ಸುವಸ್ತುಗಳನ್ನು ಕಿಂಕರ ನಾಮಕರಾದಂತಹ 800 ಮಂದಿ ರಾಕ್ಷಸರ ಮೂಲಕವಾಗಿ ಹೊರಿಸಿ ತರಿಸಿ 10,000 ಹಸ್ತಗಳಷ್ಟು ಉದ್ದಾಗಲ ಸುತ್ತಳತೆಯನ್ನು ಹೊಂದಿದ ವಿಶಿಷ್ಟವಾದ ಮಂಟಪ ನಿರ್ಮಾಣ. ಮಣಿಮಯವಾದಂತಹ ಮಂಟಪ, ಸಮೀಪದಲ್ಲೇ ಉದ್ಯಾನವನ ಇತ್ಯಾದಿ ಸರ್ವಶೋಭೆಗಳನ್ನು ಒಳಗೊಂಡಂತೆ ಅತಿ ವಿಶಿಷ್ಟವಾದ ಮಂಟಪ ನಿರ್ಮಾಣ ಮಾಡಿ ಈ ಗದೆ, ಕೇತನ, ಶಂಖವೇ ಮೊದಲಾದ ಸುವಸ್ತುಗಳ ಜೊತೆಯಲ್ಲಿ ಪಾಂಡವರಿಗೆ ಅರ್ಪಣೆ ಅಂತ ಅರ್ಪಿಸಿಕೊಂಡ. ಅವರಿಗೆ ನಾ ಹೇಳಿದ್ದು ವಿಶಿಷ್ಟವಾದಂತಹ ಮಂಟಪವೊಂದರ ನಿರ್ಮಾಣ ಆಗಲಿ. ಅವ ಕಲ್ಪನಾತೀತವಾದಂತಹ ಸಂಪತ್ತಿನಿಂದ ಅದನ್ನು ಅಲಂಕರಿಸಿ ಪಾಂಡವರಿಗೆ ಕೊಟ್ಟ. ನಾನು ಹೀಗೆ ಮಾಡುವಂದು ಹೊರಟಲ್ಲಿಗೆ ಅವ ತರ್ತಾನೆ ಅವನ ಬೆನ್ನ ಹಿಂದೆ ಹೋಗಬೇಕು ಅಂತ ಪಾಂಡವರು ಹೋದದ್ದಲ್ಲ. ಇದನ್ನು ಮಾಡು ಅಂತ ಹೇಳಿದ ನನ್ನ ರಥಕ್ಕೆ ಧರ್ಮಜ ತಾನಾಗಿ ಸಾರಥಿಯಾದ. ಛತ್ರ ಚಾಮರಾದಿಗಳನ್ನು ಪಾರ್ಥನೋ ಭೀಮನೋ ನಕುಲ ಸಹದೇವರು ಹಿಡಿದು ಛತ್ರಾದಿಗಳಿಂದ ಅಲಂಕರಿಸಿ ನನ್ನನ್ನು ಬೀಳ್ಕೊಡುವುದಕ್ಕೆ ನಗರದಲ್ಲೇ ಬಹುದೂರದ ತನಕ ಬಂದರು. ಅಂದರೆ ಸಿಕ್ಕುವ ಸಂಪತ್ತಿನ ಹಿಂದೆ ಹೋಗದೆ ಸಂಪತ್ತನ್ನು ಕೊಡುವ ಅಂಶ ಯಾವುದುಂಟು ಅದನ್ನು ಅನುಸರಿಸುವ ಕಾಳಜಿಯನ್ನು ಅವರೂ ತೋರಿದರು. ನಾನೂ ಮಾಡಿದ್ದದೆ. ಸಂಪತ್ತು ನಮ್ಮೆಡೆಗೆ ಹರಿದು ಬರುವಂತೆ ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದರೆ ಬಂದ ಸಂಪತ್ತಿನೆಡೆಗೆ ನಾವು ಅಲಕ್ಷ್ಯ ತೋರಿದರು ಅದರ ಮನಸ್ಸಿನಲ್ಲಿ, ಆ ಸಂಪತ್ತಿನ ಮನದಲ್ಲಿ ಇವನನ್ನೇ ಹೊಂದಬೇಕೆಂಬ ಕಾಳಜಿ ಜಾಗೃತವಾದರೆ ತಾನಾಗಿ ಅನುಸರಿಸಿ ಬರ್ತದೆ ಅಂತ. ಶ್ರೀಮನೋಹರನಾದಂತಹ ನನ್ನ ಬದುಕು ಹಾಗೆ ಆಯಿತು, ನನ್ನನ್ನು ಅನುಸರಿಸುವ ಪಾಂಡವರ ಬದುಕು ಹಾಗೇ ಆಗುತ್ತಾ ಉಂಟು ಅಂತ ಸಮಾಧಾನ ಪಡ್ತಾ ಇರುವ ಕಾಲದಲ್ಲಿ ಯಾರೋ ಕಾಣುವುದಕ್ಕೆ ಬಂದರು ಅಂತ ಹೇಳಿ ಕಳಿಸಿದರು. ಯಾರದು? ಬರಲಿ ಬರಲಿ ಬರಲಿ. ಸೆರೆಯೋ ಬನ್ನಂಬಡುತಿಹ ನೃಪರೊಟ್ಟಿದ ದೂತಂ ಮಾಗಧನ ಸೆರೆಯೋಳ್ ಬನ್ನಂಬಡುತಿಗ ನೃಪರೊಟ್ಟಿದ ದೂತಂ ತಾಪನ್ನಗ ಶಯನನ ಪಾದ ಸನ್ನಿಧಿಯೋಳ್ ಎರಗುತ್ತ ತಾಪನ್ನಗ ಶಯನನ ಪಾದ ಸನ್ನಿಧಿಯೋಳ್ ಎರಗುತ್ತ ಭಿನ್ನೈಸಿದನು ಬಂದುದನು. ಸೆರೆಮನೆಯಲ್ಲಿ ಇದ್ದವರು ನಾವು ನೋಡ್ರಿ, ಒಂದು ರೀತಿ ಕಳ್ಳರಂಗೆ ಕಾಣ್ತಾ ಇದ್ದೇವಲ್ವಾ? ನೋಡಿದ್ರೆ ಕಾಣ್ತೀರಿ. ಯಾವ ಸೆರೆಮನೆಯಲ್ಲಿ ಭ್ರಷ್ಟರನ್ನ, ಅತ್ಯಾಚಾರಿಗಳನ್ನ ಬಂಧಿಸದೆ ಸತ್ಯಸಂಧರನ್ನ, ನ್ಯಾಯನಿಷ್ಠರನ್ನ ಬಂಧಿಸ್ತಾರೋ ಅಲ್ಲಿಂದ ತಪ್ಪಿಸ್ಕೊಂಡು ಬರಬೇಕಾದ್ರೆ ಕಳ್ಳರ ವೇಷವೇ ಹಾಕಬೇಕು. ಸರಿಯಾದ ವೇಷ ಹಾಕಿದ್ರೆ ಮತ್ತವರಿಗೆ ಸಂಶಯ ಬಂದು ಬಂಧನ ಮಾಡಿಬಿಡ್ತಾರೆ. ನಾನು ಹಾಗೆ ಮಾಗಧನ ಸೆರೆಮನೆಯಲ್ಲಿ ಸೆರೆ ಸಿಕ್ಕವ ನಾನು. ನಾ ಸೆರೆ ಸಿಕ್ಕಿದ್ದೆ ಹೇಗೆ? ಮಾಗಧ ಲೆಕ್ಕ ಮಾಡ್ತಾ ಇದ್ದ, ಆವಾಗ ನಾನು ಸೆರೆ ಸಿಕ್ಕಿದ್ದೆ. ಓಹೋ. ಬಾವಿಯ ಅಂಚಿಗೆ ಕುಳಿತಂತ ಒಬ್ಬವನು 10 10 10 ಅಂತ ಲೆಕ್ಕ ಮಾಡ್ತಾ ಇರುವಾಗ ಒಬ್ಬ ಹೋಗಿ ಕೇಳಿದಂತೆ, ಏನ್ ಲೆಕ್ಕ ಮಾಡ್ತಾ ಇದ್ದೀಯಾ ಅಂತ. ಅವನನ್ನ ತಳ್ಳಿ 11 11 11 ಅಂತ ಲೆಕ್ಕ ಮಾಡಿದನಂತೆ. ನಾವು ಲೆಕ್ಕವನ್ನ ಕೇಳಿದ್ದೇ ತಪ್ಪಾಯ್ತು, ನಮ್ಮನ್ನು ತಂದು ಇಲ್ಲಿ ತುರುಕಿದ್ರು. ಅಲ್ಲಿ 87 ಜನ ಇದ್ದೇವೆ ನಾವು. ಬಹಳಷ್ಟು ಜನರಿಗೆ ನಾವು ಸೆರೆ ಸಿಕ್ಕಿದ್ದೇವೆ ಹೇಳುವುದೇ ಗೊತ್ತಿಲ್ಲ, ಮರ್ತೋಗಿದೆ. ಒಟ್ಟೋಲ್ಗ ಕೊಡುವುದು, ಪೀಠಿಗೆ ಕೊಟ್ಟು ಮಾತಾಡುವುದು. ಆದ್ರೆ ಏನು ಉಂಟು ವಿಚಿತ್ರವಾದದ್ದು ಅಂದರೆ ಅಲ್ಲಿ ನಡೆದಂತಹ ಕಾರ್ಯಕ್ರಮ ಯಶಸ್ವಿ ಆದಷ್ಟು ನಾ ಮತ್ತೆಲ್ಲೂ ಆದದ್ದು ನೋಡಲೇ ಇಲ್ಲ ನಾನು.
ಅರಮನೆಯಲ್ಲಿ ಹೇಗೆ ಮಾತಾಡಲಿ, ಸೆರೆಮನೆಯಲ್ಲಿ ಪ್ರಾರಂಭದಲ್ಲಿ ಹೇಗೆ ಮಾತಾಡಲಿ, ಹೇಗೆ ಅವನು ಎಷ್ಟೇ ಕನಿಷ್ಠವಾಗಿ ಮಾತಾಡಿದ್ರು ಕಾರ್ಯಕ್ರಮ ಮುಗಿಯುವಾಗ 87 ಜನ ಇರ್ತಿದ್ರು. ಬಾಕಿ ಕಡೆ ಎಲ್ಲ ಚಾಪೆ ಒಂದಿರ್ತಿದ್ದ. ಆ ಲೆಕ್ಕದಲ್ಲಿ ಸೆರೆಮನೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು. ಹಾಗಾದರೆ ಅಲ್ಲಿ ತಪ್ಪಿಸಿಕೊಂಡು ನಮ್ಮದು ತಲೆ ಕಡಿತಾನಂತವ. ಓಹೋ, ನಮ್ಮ ತಲೆ ಇಲ್ಲಿವರೆಗೆ ಉಳಿದಿದ್ದೆ ಯಾಕೆ ಗೊತ್ತಾ? ಇನ್ನೂ ಒಂದಿಷ್ಟು ಜನ ಬೇಕು, ಅವರ ಆಶೀರ್ವಾದದಿಂದ ನಮ್ಮ ತಲೆ ಉಳಿದಿದೆ. ಅವ್ರು ಸಿಕ್ಬಿಟ್ಟಿದ್ರು ಹೋಗ್ಬಿಡ್ತಿತ್ತು. ಹಾಗಾಗಿ ವೇಷವನ್ನ ಬದಲಿಸಿಕೊಂಡು ನಾನಿಲ್ಲಿ ಬರಬೇಕು ಅಂತಾದ್ರೆ ಎಲ್ಲರೂ ಅಲ್ಲಿ ಇರ್ತಾರೆ, ನಾ ಹೋಗ್ತೇನೆ ಅಂತ. ಹಾಗಾಗ್ಲೇ ಇಲ್ಲ, ನಾವು ವಿರೋಧವಾಗಿ ಆಯ್ಕೆ ಆಗಿಬಿಟ್ಟೇನೆ. ಹೌದಾ? ಸೆರೆಮನೆಯಲ್ಲೂ ಯಾಕಾಗಿ ಯಾರು ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವ್ರ ಕಿರೀಟ ಬಿಚ್ಚಿಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇವ ಆದೀತು ಅಂತ ಹೇಳಿ, ಯಾಕೆ ನೀವು ಕಿರೀಟವನ್ನು ಬಿಚ್ಚಿಡುವುದಿಲ್ಲ ಅಂತ ಕೇಳಿ ಹೋಗ್ಲಿಕ್ಕೆ ಏನು ತೊಂದರೆ? ಅವ್ರು ಹೇಳಿದ್ರು ಜೀವ ಹೋಗೋ ಸಂದರ್ಭದಲ್ಲಿ ಮಾತ್ರ ಇದು ತೆಗೆಯುವುದು, ಅಲ್ಲಿವರೆಗೆ ತೆಗೆಯುವುದಿಲ್ಲ. ಹೊಳೆಯ ಆಚೆ ಒಂದು ಮನೆ ಇತ್ತಂತೆ. ನೆಂಟರಿಷ್ಟರೆಲ್ಲ ಬಂದಿದ್ದಾರೆ, ಸಂಭ್ರಮವಾಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಮೊದಲನೇ ಪಂಕ್ತಿಗೆ ಬಡಿಸಿ ಆಗಿದೆ, ಎರಡನೇ ಪಂಕ್ತಿಗೆ ಅಕ್ಕಿ ಇಲ್ಲ. ಆವಾಗ ಮನೆ ಯಜಮಾನ್ ಹತ್ರ ಕೇಳಿದ್ರಂತೆ, ಈಗ ಎರಡನೇ ಪಂಕ್ತಿ ಬಡಿಸ್ಲಿಕ್ಕೆ ಅಕ್ಕಿ ಇಲ್ಲ, ನೆಂಟರಿಷ್ಟರ ಮರ್ಯಾದೆ ಹೋಗ್ತದೆ, ಏನು ಮಾಡುದು? ಮೆತ್ತಲಿದ್ದ ಚೀಲ ಅಕ್ಕಿ ತರಲು ಕೇಳಿದಂತೆ. ಅದು ತರುವುದು ಬೇಡ, ಅದು ಮರ್ಯಾದೆ ಹೋಗೋ ಸಂದರ್ಭದಲ್ಲಿ ಬೇಕು ಅಂತ ಇಟ್ಟಿದ್ದೇನೆ ಅಂತ. ಹಾಗಾಗಿ ಅವ್ರು ಯಾರೂ ಕಿರೀಟವನ್ನ ಬಿಚ್ಚಿಡದೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಇದನ್ನ ನೇರವಾಗಿ ಕೃಷ್ಣನಲ್ಲಿ ಹೇಳಿಬಿಡ್ತು. ಪನ್ನಗ ಶಯನನ ಪಾದದ ಸನ್ನಿಧಿಯೊಳೈದುತ ಭಿನ್ನೈಸಿದನು ಬಂದುದನು. ದೇವ್ರೇ ನಮಸ್ಕಾರ ಮಾಡ್ಕೊಳ್ತಾ ಹೀಗೆ ಬಾ ಅದೋ ಉಚಿತಾಸನ ಕೊಟ್ಟಿದ್ದೇನೆ, ಕುಳ್ಳಿರು. ಎಲ್ಲಿಂದ ಬಂದೆ? ಯಾರು ನೀನು? ಯಾಕಾಗಿ ಕಾಣಬೇಕು ಅಂತ ಹಂಬಲಿಸಿದೆ? ಸೆರೆಮನೆಯಿಂದ ಬಂದೆ. ಯಾವ ಸೆರೆಮನೆ? ಮಾಗಧನ ಸೆರೆಮನೆ. ಮುರವೈರಿ ಲಾಲಿಸಯ್ಯ ಮುರವೈರಿ ಲಾಲಿಸಯ್ಯ ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕಮರ್ದನ ಮಾ ಪ್ರಿಯ ಕೃಪಾಕರ ನರಕಮರ್ದನ ಮಾ ಪ್ರಿಯ ಧರಣೀಶ ಮಗಧನ ಸೆರೆಮನೆಯೊಳಗೀತ ಧರಣೀಶ ಮಗಧನ ಸೆರೆಮನೆಯೊಳಗೀರ್ತ ಅರಸರ ಹುಯ್ಯಲನು ನಾ ಬೇಳ್ವೆನು ಧರಣೀಶ ಮಗಧನ ಸೆರೆಮನೆಯೊಳಗೀತ ಅರಸರ ಹುಯ್ಯಲನು 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 ನಾ ಬೇಳ್ವೆನು ಧರಣೀಶ ಮಗಧನ ಸೆರೆಮನೆಯೊಳಗಿದ ರಸನು ಹುಯ್ಯಲನು ನಾ ಬೇಳ್ವೆನು ಅರಸರ ಹುಯ್ಯಲನು ಧರಣೀಶ ಮಗಧನ ಸೆರೆಮನೆಯೊಳಗೀತ ಅರಸರ ಹುಯ್ಯಲನು ನಾ ಬೇಳ್ವೆನು ಅರಸರ ಹುಯ್ಯಲನು ನಾ ಬೇಳ್ವೆನು ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕ ಮರ್ದನ
ಮಹನೀಯ. ಮಗದನ ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಂದಂಥ ನಾನು ಮಗದ ಹಾಂ ಹೋ 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 ಅಲ್ಲಿ ಸೆರೆಯಲ್ಲಿದ್ದವನು. ಸೆರೆಯಲ್ಲಿದ್ದ. ನಿನ್ನ ಸಾಮರ್ಥ್ಯ ಹೆಚ್ಚಾಗಿ ನೀ ತಪ್ಪಿಸಿಕೊಂಡೆಯೋ ಅಲ್ಲಿನ ರಕ್ಷಣೆಯ ದೌರ್ಬಲ್ಯದಿಂದ ತಪ್ಪಿಸಿಕೊಂಡೆಯೋ? ಬಹುಶಃ ಅಲ್ಲಿ ಸೇರಿದಂಥ ಎಲ್ಲ ರಾಜಕಾರಣಿಗಳಿಗೂ ಅಸಾಮರ್ಥ್ಯ ಉಂಟು ತಪ್ಪಿಸಿಕೊಳ್ಳುವ. ಹೌದೌದು. ಅಲ್ಲಿ ಸೇರಿಕೊಂಡವರನ್ನು ಯಾರು ಅಂದೆ ನೀನು? ರಾಜರು, ಎಲ್ಲ ರಾಜರನ್ನು ತಂದು ಹಾಕಿದ್ದಾರೆ. ರಾಜರು ಸೆರೆಮನೆಯಲ್ಲಿರುವುದು? ರಾಜರು ಮತ್ತು ಎಷ್ಟೆಷ್ಟು ದೊಡ್ಡ ಕ್ಷೇತ್ರಕ್ಕೆ ರಾಜರು ನನಗೂ ಗೊತ್ತಿಲ್ಲ. ಕೆಲವೊಬ್ಬ ರಾಜರನ್ನು ಕೇಳಿದಾಗ ಈ ಮಾಗದನ ಸೆರೆಮನೆ ಉಂಟಲ್ಲ, ಇಷ್ಟೇ ದೊಡ್ಡದು ನಮ್ಮ ರಾಜ್ಯ ಹೇಳುವವರು ಇದ್ದಾರೆ. ಆದರೂ 18 ಜನರಿಗೆ ಹೇಗೆ ಜಗದ್ಗುರುಗಳು ಹಾಗೆ ಇವರು ರಾಜರು ಅಂತ ನಾವು ತಿಳಿದುಕೊಂಡಿದ್ದೀವಿ. 18 ಜನರ ಜಗತ್ತಿಗೆ ಅವರು ಗುರು. ಅವರು ಗುರು. ಆದ್ದರಿಂದ ಅವರಿಗೆ ಅವರು ಜಗದ್ಗುರುಗಳು. ಹೌದು. ಜಗತ್ತು ನಾವು ಕಂಡ ಹಾಗಿರುವುದಲ್ವ? ಹೌದು. ಆದ್ದರಿಂದಲೇ ಜಗದ್ಗುರುಗಳನ್ನು ನಾವು ಕಂಡರಿಸಿದಂತೆ ಇರುವುದು. ಹೌದು. ಆದರೆ ನನ್ನ ಕುತೂಹಲ ಏನು ಅಂದರೆ, ಈಗ ಸೆರೆಯಲ್ಲಿ ಎಷ್ಟು ಜನ ಇದ್ದಾರೆ ನೀನು ಹೇಳಿದ ವರ್ಗದ? ಈಗ ಅಲ್ಲಿ 86 ಜನ ಇದ್ದಾರೆ. ಈಗ ಅಲ್ಲಿ 86 ಮಂದಿ ಇದ್ದಾರೆ. ನಾವೊಬ್ಬ ತಪ್ಪಿಸ್ಕೊಂಡ್ರೆ ಲೆಕ್ಕ ಮಾಡುವಾಗ, ತಲೆ ಲೆಕ್ಕ ಮಾಡುವಾಗ ಸಿಕ್ಕಂಬೀಳುವುದಿಲ್ಲ ಅಂತ ಕೇಳಿದ್ರೆ, ನಿನ್ನ ತಲೆ ಲೆಕ್ಕಕ್ಕಿಲ್ಲ, ನೀವು ಹೋಗು ಅಂತ ಹೇಳಿ ಅಂತೂ ಲೆಕ್ಕದಿಂದ ಬಿಡುಗಡೆಗೊಳಿಸಿಯೇ ಕಳಿಸಿ. ಹೌದೌದು, ಆಗಲಿ. ಆದರೆ ಅರಸರಾದವರೆಲ್ಲ ಸೆರೆಮನೆಯಲ್ಲಿದ್ದರೆ ಈಗ ಸಹಜವಾಗಿ ಯಾರೂ ಊಹಿಸಬಹುದಾದ ಇನ್ನೊಂದು ಆಯಾಮ ಉಂಟು ಅದಕ್ಕೆ. ಅರಮನೆಯಲ್ಲಿರುವವರೆಲ್ಲ ಕಳ್ಳರಾಗಿರ್ತಾರೆ ಅಂತ. ಈಗ ಅದೇ ಸ್ಥಿತಿಯೋ ಹೇಗೆ? ಬಹುಶಃ ನಾವು ಇಲ್ಲಿ ಸೆರೆಮನೆಗೆ ದೂಕಲ್ಪಟ್ಟ ಮೇಲೆ ಅಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆಯೋ, ಪ್ರಜಾಪ್ರಭುತ್ವೇ ನಡೀತಾ ಇದೆಯೋ ಅಥವಾ ನಮಗದು ಗೊತ್ತಿಲ್ಲ. ಹೌದು. ಅಥವಾ ನಮಗೆ ಕಾಯ್ತಾ ಇದ್ದಾರೋ ಅಥವಾ ಈಗಲೇ ಅದು ಸುಖದ ಕಾಲವೋ ಅದು ನಮಗೆ ಗೊತ್ತಿಲ್ಲ. ಅಂತೂ ಆ ಸೆರೆಮನೆಗೆ ನಮ್ಮನ್ನು ಯಾವುದೇ ತಪ್ಪನ್ನ ಮಾಡದೆ, ಯಾವುದೇ ಹಗರಣಗಳಲ್ಲಿ ನಾವು ಸಿಲುಕದೆ ನಮ್ಮನ್ನು ಅಲ್ಲಿ ತುರುಕಿದ್ದಾರೆ ಅಂತ ತಕ್ಷಣ ಒಂದು ವಿಶೇಷ ನಡೀತು. ಈಗ ನೀವಲ್ಲಿ ಸೇರಿದ್ದರಲ್ಲಿ ಸಮುಚಿತವಾದ ವಿಧಾನದಿಂದ ಸೇರಿದ್ದಲ್ಲ ಎಂಬ ಭಾವ ನಿಮ್ಮದಿರಬಹುದು. ತಪ್ಪು ಮಾಡಲಿಲ್ಲ, ಹಗರಣಗಳನ್ನು ರೂಪಿಸಲಿಲ್ಲ, ದಂಡ್ಯರಾಗುವ ಯಾವ ಕೃತ್ಯವನ್ನು ಎಸಗದೆಯೇ ನೀವಲ್ಲಿ ಬಂದ್ರಿ. ಆದರೆ ನಿಮ್ಮನ್ನೀಗ ಅಲ್ಲಿಗೆ ಸೆರೆಗೆ ಸೇರಿಸಿದವ ಒಬ್ಬ ಇದ್ದಾನಲ್ಲ, ಅವನ ದೃಷ್ಟಿಯಲ್ಲಿ ನೀವು ಸೆರೆಯಲ್ಲೇ ಇರಬೇಕು ಅಂತ ಕಂಡದ್ದು ಯಾಕೆ ಅಂತ ಒಂದು ಪ್ರಶ್ನೆ ಬರುವುದಿಲ್ಲ? ಹೌದೌದು. ಅದು ಯಾಕಂತೆ? ಅದು ನಮಗೂ ಗೊತ್ತಾಗ್ಲಿಲ್ಲಾಗಿತ್ತು. ಅದನ್ನ ಧರೆಯ ಭಾರವ ಇಡುಗೆ ಧರೆಯ ಭಾರವ ಇಳುಗೆ ಧರೆಯ ಭಾರವ ಇಳುಗೆ ಭಕ್ತೌಘವ ಕರುಣದಿಂದಲಿ ಪೊರೆಯೇ ಭಕ್ತೌಘವ ಕರುಣದಿಂದಲಿ ಪೊರೆಯೇ ಹರಿಯ ಮಾನವನಾಗಿ ಜನಿಸಿರ್ಪ ಎಂಬುದ ಹರಿಯೇ ಮಾನವನಾಗಿ ಜನಿಸಿರ್ಪ ಎಂಬುದ ಸುರಮುನಿ ನಾರದನು ಬೇಳಿದನು. ಹರಿಯ ಮಾನವನಾಗಿ ಜನಿಸಿರ್ಪನೆಂಬುದು ಸುರಮುನಿ ನಾರದನು ಹೇಳಿದನು. ಹರಿಯೇ ಮಾನವನಾಗಿ ಜನಿಸಿರ್ಪ ಎಂಬುದ ಸುರಮುನಿ ನಾರದನು ಬೆಳಿದನು. ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕ ಮರ್ದನ ಮಾ ಪ್ರಿಯ ಕೃಪಾಕರ ನರಕ ಮರ್ದನ ಮಾ ಪ್ರಿಯ ಮುರವೈರಿ ಲಾಲಿಸಯ್ಯ. ಓ ದೇವ್ರೆ, ಏನಪ್ಪ ಅಲ್ಲಿ ಸೇರಿದವರಲ್ಲಿ ಸ್ವಲ್ಪ ಕಡಿಮೆ ಮಾತನಾಡುವವನು ಅಂದರೆ ನಾನು. ಅದಕ್ಕಾಗಿ ನನ್ನನ್ನು ಕಳಿಸಿದ್ದಾರೋ ಅಂತ ಗೊತ್ತಿಲ್ಲ, ಆದರೂ ಅವ್ರು ಹೇಳಿ ಕಳಿಸಿದ್ದಾರೆ. ಬಹಳ ಸಮಯ ಎಲ್ಲ ತಿನ್ನಬೇಡ,
ನೀನು ವಿಷಯ ಹಂಗಾರೆ ಅರ್ಧ ವಿಷಯ ಹೇಳಲ್ಲ ಕೇಳಿದೆ ಕೃಷ್ಣ. ಇಲ್ಲ ಇಲ್ಲ, ವಿಷಯ ಪೂರ್ಣ ಹೇಳು. ಇಲ್ಲಿ ನಮ್ಮಲ್ಲಿ ಕೆಲವರು ಕಳಿಸಿದರೆ ದಿನಗಟ್ಟಲೆ ಮಾಡುವವರು ಇದ್ದಾರೆ, ಅದಕ್ಕಾಗಿ ನಿನ್ನನ್ನು ಕಳಿಸ್ತಾ ಇದ್ದೇನೆ. ವಿಷಯವನ್ನು ಎಷ್ಟು ಬಂತ ಹೇಳಿದ್ರೆ ನಾವು ಅಪಾಯದಿಂದ ಪಾರಾಗ್ತೇವೆ. ಹೇಳಿ. ಕಡಿಮೆ ಮಾತನಾಡುವುದು ಅಪಚಾರವೂ ಅಲ್ಲ, ಲೋಪವೂ ಅಲ್ಲ. ತುಂಬ ಮಾತಾಡುವವರಿಗೆ ಅವರು ಹೇಳಬೇಕಾದ್ದನ್ನು ತಿಳಿಸುವಲ್ಲಿ ತುಂಬ ವಾಕ್ಯಗಳು ಬೇಕಾಗ್ತದೆ. ಸಾಧಾರಣ ಕಡಿಮೆ ಮಾತಾಡೋದು ಯಾರು ಗೊತ್ತೋ, ಮಿತವಾಕ್ಯದಲ್ಲಿ ಮಿತವಾಗಿ ಶಬ್ದ ಬಳಸ್ತಾ ಹೇಳಬೇಕಾದ ಅಷ್ಟನ್ನು ಸಾರವತ್ತಾಗಿ ರೂಪಿಸುವ ಸಾಮರ್ಥ್ಯ ಇದ್ದವರಿಗೆ ಮಾತು ಕಡಿಮೆ ಸಾಕಾಗ್ತದೆ. ನನಗೆ ಅಂಥವರು ಹೆಚ್ಚು ಪ್ರಿಯ. ಯಾಕೆ ಅಂದರೆ ಮಾತು ಕಡಿಮೆ ಮಾಡಲಿಕ್ಕೆ ಅವರಿಂದ ನಮಗೂ ಕಲೀಲಿಕ್ಕೆ ಆಗ್ತದಲ್ಲ ಅಂತ. ಆಗಲೇ ಈಗ ಮಿತವಾದ ಮಾತಿನಲ್ಲಿ ಆಶಯ ಪ್ರಕಟಣೆಗೆ ನೀನೇ ಯೋಗ್ಯ ಅಂತ ಆರಿಸಿ ಕಳಿಸಿದರು. ಈಗ ಅವರು ಇಷ್ಟನ್ನ ಕಳಿಸೋದು ನಮ್ಗೆ ಇದೆಲ್ಲ ಗೊತ್ತಿಲ್ಲ ಆಗಿತ್ತು. ನಾರದರು ಬಂದರು ಎಲ್ಲಿಗೆ? ಅಲ್ಲಿ ಸೆರೆಮನೆಗೆ. ಅಂದರೆ ಸೆರೆಮನೆಯಿಂದ ಸ್ವಲ್ಪ ಅವ್ರನ್ನ ಒಳಗೆ ಹಾಕಲಿಲ್ಲ, ಅವ್ರು ಸ್ವಲ್ಪ ಹೊರಗಿದ್ರು. ನಮಗೆ ಕೇಳುವಷ್ಟು ಅವರು ನಾವು ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರ ಕೊಡುವಷ್ಟು, ಅವರು ನಾವು ಕೇಳುವಷ್ಟು ಅಷ್ಟು ದೂರದಲ್ಲಿ ಅವರು. ನಮಗೆ ಸೆರೆಮನೆ ಅಂದರೆ ಅಳುಕಾಗುವುದೋ ಹೇಸಿಗೆ ಎನಿಸುವುದು. ಯಾಕೆ ಅಂದರೆ ಅರಮನೆಯಲ್ಲಿದ್ದ ಅಭ್ಯಾಸ ಆದದ್ರಿಂದ. ಅವರು ಅರಮನೆಯಲ್ಲೇ ಇರುವವರಲ್ಲ, ಮತ್ತೆ ಅವರಿಗೆ ಅರಮನೆ ಆದ್ರೇನು ಸೆರೆಮನೆ ಆದ್ರೇನು ಎಲ್ಲಿಗೂ ಬರ್ತಾರೆ. ಹಾಗಂತ ಅವರು ಹೇಳಿದ್ರು ಏನು ಅಂತ. ಇಲ್ಲೇ ಒಬ್ಬ ಹುಟ್ಟಿದವ ಇದ್ದಿದ್ದ, ಇಲ್ಲೇ ಹುಟ್ಟಿದವ ಅಂದ್ರೆ ಸೆರೆಮನೆಯಲ್ಲೇ ಒಬ್ಬ ಹುಟ್ಟಿದವ ಇದ್ದಿದ್ದ. ಮಗಧದ ಸೆರೆಮನೆಯಲ್ಲಿ ಒಟ್ಟು ಸೆರೆಮನೆಯಲ್ಲೇ ಹುಟ್ಟಿದ ಒಬ್ಬ ಇದ್ದ. ಅವ್ರು ನಾರದ್ರು ಹೇಳಿದ್ದು ಅವ ಇಲ್ಲಿ ಹುಟ್ಟಿದ ತಕ್ಷಣ ಅವ ಹೊರಗಡೆ ಹೋದ. ಆದ್ರೆ ಹೊರಗಡೆ ಹುಟ್ಟಿ ಇಲ್ಲೇ ಇದ್ದವ್ರು ನಾವು ಮನಸ್ಸು ಮಾಡಿದ್ರೆ ಅವನು ಬಿಡಿಸ್ತಾನೆ ಹೇಳಿ ಸುರು. ಆವಾಗ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೋಗಿ ನಿಮ್ಮ ಹೊಯ್ಲನ್ನು ತಿಳಿಸಿಕೊಟ್ರೆ ನಿಮಗೆ ರಕ್ಷಣೆ ಸಿಗುತ್ತದೆ ಅಂತ ಸುರಮುನಿ ನಾರದರು ಹೇಳಿದರು. ಈಗ ಸೆರೆಗೆ ಬರುವುದಕ್ಕೆ ಮೊದಲು ನಿಮ್ಮನ್ನು ಸೆರೆಗೆ ಹಾಕುವುದಕ್ಕೆ ಪ್ರಯತ್ನಿಸಿದ ಮಾಗಧನನ್ನು ನೀವು ವಿರೋಧಿಸಿದ್ದೀರಿ. ಹೌದು. ವಿರೋಧಿಸಿ ಪರಿಣಾಮ ಸೋತಿದ್ದೀರಿ. ಹೌದು. ಸೆರೆ ಸಿಕ್ಕಿದ್ದೀರಿ. ಸೆರೆ ಸಿಕ್ಕಿದ್ದೇವೆ. ಈಗ ಅವನ ಉದ್ದೇಶ ಏನು ಅಂತ ಏನಾದರೂ ಗೊತ್ತುಂಟು? ಉದ್ದೇಶ ಎಷ್ಟೋ ತಲೆ ಆದಮೇಲೆ ಅಷ್ಟು ತಲೆಯನ್ನ ಕೊಡುದು. ಬಹುಶಃ ನಾವು ಕೆಲವರಲ್ಲಿ ತಲೆ ಕೊಡಿದ್ರು ಹೆದರ್ದ ಜನ ಇದ್ದಾರೆ, ಆದರೆ ಕೆಲವರು ಭಯಪಡುವವರಿದ್ದಾರೆ. ಹಾಗಾಗಿ ಅವನ ಯಾಗಕ್ಕಾಗಿ ಈ ತಲೆ ಒಟ್ಟಾಗ್ತಾ ಇದ್ದಾನೆ. ಅವನು ಕಡಿಯುವುದಕ್ಕಾಗಿ ಒಟ್ಟು ಮಾಡಿದ ಒಟ್ಟು ಮಾಡಿದ ತಲೆ ಅದರಲ್ಲಿ ನಿನ್ನದೊಬ್ಬನು. ನಮ್ಮದು ಒಂದು. ಈಗ ನೀನು ತಪ್ಪಿಸಿಕೊಂಡು ಬನ್ನಿ. ಅವ್ರು ಹೇಳಿದ್ದಾರೆ, ಬಹಳ ಸಮಯ ತಗೊಳ್ಬೇಡ, ನೀ ಕಡಿಮೆ ಸಮಯ ತಗೊಂಡಷ್ಟು ಅದು ಒಳ್ಳೆಯದು, ನಮ್ಮ ತಲೆ ಉಳಿತದೆ. ಆಗಲಪ್ಪ, ಆಕ್ಷೇಪ ಇಲ್ಲ. ಈಗ ನಿಮ್ಮ ನಿರೀಕ್ಷೆ ಎಂಥದ್ದು ನನ್ನಿಂದ? ಈಗ ನಾ ತಪ್ಪಿಸಿಕೊಂಡು ಬಂದಿದ್ದೇನೆ ಅಂದರೆ ಇದು ಭದ್ರತೆ ಅಲ್ಲ. ಮತ್ತು ನನ್ನ ರಾಜ್ಯಕ್ಕೆ ಹೋದ್ರೆ ಮತ್ತು ಮೊದಲನೇ ತಲೆ ಕಡಿಯುವುದೇ ನಂದು ಮಾಡಿದ್ರು ತಪ್ಪಿಸ್ಕೊಂಡು ಹೋಗಿದ್ದಾಳು ಲೆಕ್ಕಕ್ಕಾಗಿ. ಅದಕ್ಕಾಗಿ ಈ ನನ್ನನ್ನು ಕೂಡಿ ಈ ಉಳಿದ 86 ಜನರನ್ನ ಪ್ರಾಣ ರಕ್ಷಿಸಬೇಕು ಅಂತ ತಮ್ಮ ಪಾದದಲ್ಲಿ ಬಿದ್ದು ಹೊರಳಾಡ್ತೇವೆ. ಚಿಂತಿಸಬೇಡವಪ್ಪ. ಅರಸರ ದೂತರ ಮಾತ ಮುರಹರ ಕೇಳುತ್ತ, ಅರಸರ ದೂತರ ಮಾತ ಮುರಹರಂ ಕೇಳುತ್ತ, ಸದ್ಯದಿ ನಿಮ್ಮಯ ಸೆರೆಯೋ ಬಿಡಿಸುವೆ, ಸದ್ಯದಿ ನಿಮ್ಮಯ ಸೆರೆಯೋ ಬಿಡಿಸುವೆ ಎನ್ನುತ್ತ ಯದುಕುಲವರ ಉಸುರಿದ ಎಂದೆನ್ನುತ್ತ ಕೊಳುಗಿದನು. ಅರಸರಿಗೆಲ್ಲರಿಗೂ ದೂತನಾಗಿ ಬಂದ ಅರಸ ನೀನು. ನಿನ್ನ ಈ ಪ್ರವೃತ್ತಿ ಮನೋವೃತ್ತಿಯೇ ಇಷ್ಟ ಆಯಿತು ನನಗೆ. ಆಳುಗಳಿಲ್ಲದೆಯೇ ಆಗಬೇಕಾದ ಕಾರ್ಯ ಸ್ಥಗಿತಗೊಂಡು ಆ ಕೆಲಸ ಮಾಡುವುದಕ್ಕೆ ನಾನು ಆಳಲ್ಲ ಅಂತ ಮೆರೆಯುವ ರಾಜಸ ಪ್ರವೃತ್ತಿ ಅರಸರಲ್ಲಿ ಹೆಚ್ಚು. ಅರಸನಿರುವುದು ಎಲ್ಲ ಆಳುಗಳು ಸಮುಚಿತವಾಗಿ ಕಾರ್ಯಾಚರಣೆ ಮಾಡುವಂತೆ ನೋಡಿಕೊಂಡು ಸಮಸ್ಥಿತಿಯನ್ನು ಸ್ಥಾಪಿಸುವುದಕ್ಕೆ. ತಾನೇ ಕಾರ್ಯನಿರ್ವಹಿಸ್ತಾ ಎಲ್ಲ ಆಳುಗಳಿಗೂ ಅರಸನೇ ಆದರ್ಶನಾದರೆ ಅದು ಶ್ರೇಷ್ಠ ಪ್ರವೃತ್ತಿ ಅಂತ ತಿಳಿಯುವ ಅರಸರೇ ಮಿತವಾಗಿರುವುದು.
ಸಾಧಾರಣವಾಗಿ ಯಾವ ಸ್ಥಿತಿ ಬಂದರೂ ಅಭಿಮಾನಘನರಾದವರ ಅಭಿಮಾನ ಬಿಟ್ಟು ಕೊಡುವುದಿಲ್ಲ. ನಾನೆಲ್ಲ ದೌತ್ಯಕ್ಕೋ ಅಂತ ಹಿಂದುಳಿಯುವವರು ಹೆಚ್ಚು. ಈಗ ಅಲ್ಲಿದ್ದವರಲ್ಲಿ ಕೆಲವರು ಅಂಥವರು ಇರಬಹುದು, ಆದರೆ ಅದನ್ನು ಕಾಣದೆ ಸರ್ವ ಜನರಿಗೂ ಹಿತವಾಗುವ ಒಂದು ಸಂದೇಶವನ್ನು ಕೊಂಡೊಯ್ಯುವ ದೂತನಾದರೂ ಚಿಂತಿಲ್ಲ. ಅರಸೊತ್ತಿಗೆ ಅದರಿಂದ ಬಾಧೆ ಇಲ್ಲ ಅಂತ ಬಂದು ನಿಮ್ಮವರ ಅಳಲನ್ನು ಹೇಳಿದೆಯಲ್ಲ, ಆ ಪ್ರವೃತ್ತಿ ಇಷ್ಟ ಆಯಿತು. ಬಂಧ ವಿಮುಕ್ತಿ ಅವರಿಗೆ ಬೇಕಾಗಿತ್ತು. ಬಿಡಿಸಬಲ್ಲವನು ನಾನು ಅಂತ ಜ್ಞಾನಿಗಳ ಮಾತಿನಿಂದ ಅವರ ಅರಿತು ನಿನ್ನನ್ನು ಕಳುಹಿಕೊಟ್ಟಿದ್ದಾರೆ. ಇದರಲ್ಲಿ ಪ್ರಯತ್ನಿಸಬಹುದು ಅಂತ ಕಾಣ್ತದೆ. ಯಾಕೆ ಅಂದರೆ ಬಂಧನಕ್ಕೊಳಗಾದವರಲ್ಲಿ ಸಾಮಾನ್ಯವಾಗಿ ಎರಡು ವಿಧಾನ ನಾವು ಗಮನಿಸ್ತೇವೆ. ಎಲ್ಲೋ ಬದ್ಧರಾಗಿರ್ತಾರೆ, ಯಾರಾದರೂ ಬಂದು ಬಿಡುಗಡೆ ಬೇಕು ಅಂತ ಹಂಬಲಿಸ್ತಾರೆ. ಈ ಬಂಧನಕ್ಕೆ ಹೇತುವಾಗುವಂತೆ ಹೊರಸಾರುವುದಕ್ಕಾಗದೆ ಬೀಗ ಮುದ್ರೆ ಯಾವ ಬದಿಯಿಂದ ಹಾಕಲ್ಪಟ್ಟಿದೆ ಅಂತಲೂ ಅವರಿಗೆ ಅರಿವಿಗೆ ಬಂದಿರುವುದಿಲ್ಲ. ಒಳಗೇ ಬದ್ಧರಾಗಿ ಒಳಗಿನಿಂದಲೇ ಬೀಗ ಮುದ್ರೆ ಜಡಿಯಲ್ಪಟ್ಟು ಹೊರಗಿನಿಂದ ಬಂದವರು ಬಿಡಿಸಬೇಕು ಅಂತ ಹಂಬಲಿಸುವವರಿರ್ತಾರೆ. ಅವರ ಬಂಧನ ಬಿಡಿಸುವುದು ಕಷ್ಟ. ಯಾಕೆ ಅಂದರೆ ಅವರಿಗೆ ಅಭಿಮುಖವಾಗಿಯೇ ಉಂಟು, ಅವರೇ ತೆರೆಯಬಹುದಾದ ಸ್ಥಿತಿಯಲ್ಲಿ ಬೀಗ ಇದ್ದು ಅದನ್ನು ಗುರುತಿಸದ ಅಸಹಾಯಕತೆ ಇರ್ತದೆ. ನಿಮ್ಮದು ಹಾಗಲ್ಲ. ನೀವು ಒಳಗೆ ಬದ್ಧರಾದರು, ಹೊರಗಿನಿಂದ ಅಂದರೆ ಅನ್ಯರಿಂದ ಬದ್ಧರಾಗಿದ್ದೀರಿ. ನಿಮ್ಮ ನಿಮ್ಮ ಕೃತ್ಯದಿಂದ ಬದ್ಧರಾದರೆ ಅವರವರನ್ನು ಅವರವರೇ ಉದ್ಧರಿಸಿಕೊಳ್ಳಬೇಕಷ್ಟೇ. ಉದ್ಧಾರದ ಮಾರ್ಗ ತೋರುತ್ತಾ ಮುನ್ನಡೆಯುವಾಗ ಅನ್ಯರಿಂದ ಬಂಧನಕ್ಕೊಳಗಾದರು ಅಂತಾದರೆ ಆಗ ಲೋಕಹಿತವನ್ನು ಕಾಮಿಸುವ ಯಾರಾದರೂ ಪ್ರಯತ್ನಶೀಲರಾಗಿ ಅದಕ್ಕೆ ಸಹಾಯಿಗಳಾಗಿ ಒದಗಿಯಾರು ಎಂಬ ನಿರೀಕ್ಷೆ ಆಗಲಿ. ಈಗ ನಾನು ಕೇಳುವುದೊಂದೇ, ಮಾಡಬಾರದನ್ನು ಮಾಡುವುದಕ್ಕೆ ನಿಮ್ಮನ್ನೊಟ್ಟು ಮಾಡಿದ ಮಾಗಧ ಬಿಡಿಸಿದರೆ ಮಾಡಬೇಕಾದ್ದನ್ನು ಮಾಡುವವರಿಗೆ ಸಹಯೋಗ ಕೊಡುವುದಕ್ಕೆ ನೀವು ಸನ್ನದ್ಧರೋ ಅಂತ. ಮಾಡಬೇಕಾದನ್ನು ಮಾಡುವವರಿಗೆ ನಮಗೆ ಬಿಡುಗಡೆ ಆಯ್ತು, ಇನ್ನು ಏನು ಬೇಕಾದರೂ ಮಾಡಬಹುದು ಅಂತಲ್ಲ. ಲೋಕದಲ್ಲಿ ಒಳ್ಳೆ ಈಗ ಒಂದು ನಿಮ್ಮನ್ನೆಲ್ಲ ಬಲಿ ಕೊಡುವುದಕ್ಕೆ ಒಂದು ಯಾಗವೋ ಯಜ್ಞವೋ ಏನೋ ಸಂಕಲ್ಪ ಮಾಡಿದ್ದಾನೆ, ಅದು ಆಗಬಾರದು ಅಂತ ನಿಮ್ಮ ತಲೆಯಲ್ಲಿ ಉಂಟು. ಈಗ ನಿಮಗೆ ತೊಡಕಾಗದಂತೆ ನಿಮ್ಮ ಬದುಕು ಹಸನಾಗುವಂತೆ ಯಾರಾದರೂ ಬೇರೆ ಒಳ್ಳೆ ಯಜ್ಞ ಮಾಡಿದರೆ, ಯಜ್ಞಕ್ಕಾಗಿ ಒಮ್ಮೆ ಬಂಧನಕ್ಕೊಳಗಾದವರು ಬಿಡುಗಡೆ ಆದೇವಲ್ಲ, ಇನ್ನು ಯಜ್ಞದ ವಿಷಯವೇ ಬೇಡ ಅಂತ ತಿರಸ್ಕರಿಸಲಿಕ್ಕಿಲ್ವ? ದೇವರ ನಿಜವಾಗ ಹೇಳ, ಈ ಮಾಗದ ವಧೆ ಪ್ರಸಂಗ ನೀವು ಚೆನ್ನಾಗಿ ನಡೆಸಿಕೊಟ್ರಿ ಅಂತ ಆದರೆ ಮುಂದಿನ ಯಾವ ಪಾತ್ರಕ್ಕೂ ನಾವು ಸಿದ್ಧ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಮ್ಮ ನೀನು ಈ ದಿನ ಬರಬೇಕು, ಇದನ್ನಿರಬೇಕು, ನಮ್ಮ ಸಾಮರ್ಥ್ಯ ಇದ್ದರೆ ಎಷ್ಟು ದೂರಾರು ಬರ್ತೇವೆ ನಾವು. ಈಗ ಕಾರುಣ್ಯದಿಂದ ಕೆಲವೊಮ್ಮೆ ವಿಶೇಷ ಸನ್ನಿವೇಶಗಳಲ್ಲಿ ಒಳಗಿರುವವರನ್ನು ಹೊರಗೆ ಬಿಡುವುದುಂಟು. ಬಿಡುವಾಗ ಮೊದಲು ಪರಿಗಣಿಸಬೇಕಾದ್ದು ಒಳಗಿದ್ದವರನ್ನು ಹೊರಗೆ ಬಿಟ್ಟ ಮೇಲೆ ಹೊರಗೆ ಬಂದವರು ಏನು ಮಾಡಬಲ್ಲರು ಮಾಡ್ತಾರೆ ಅಂತ. ದೇವ್ರೆ, ಅದು ನೀವು ತೀರ್ಮಾನ ಮಾಡಬೇಕು. ಇನ್ನೊಂದು ಪ್ರಸಂಗಕ್ಕೆ ಇವು ಹೇಳಿದ್ರೆ ಅಡ್ಡಿಲ್ಲ ನಡೀತದೆ ಹೇಳಿ ನೀವೇ ತೀರ್ಮಾನ ಮಾಡಿ ಇವನು ಕರಿಬಹುದೋ ಬಿಡಬಹುದು ಅಂತ ನೀವೇ ನೋಡಿ. ನಿಮ್ಮ ಮನೋವೃತ್ತಿಯಲ್ಲಿ ಯಾವ ಪ್ರಸಂಗಕ್ಕಾದರೂ ಒದಗುವ ಔದಾರ್ಯ ಉಂಟೋ ಇಲ್ವೋ? ಯಾವ ಪ್ರಸಂಗಕ್ಕಾದ್ರೂ ಒದಗುವುದಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ನಮ್ಮ ನಡೆ ಇದ್ರೆ ನಾವು ಒದಗುತ್ತೇವೆ. ಅಂದ್ರೆ ನಿಮಗೆ ನೆಲೆ ಕಲ್ಪಿಸಿದ್ರೆ ಯಾವ ಪ್ರಸಂಗ ನೋಡೋಣ. ನೀವಿದ್ದ ಪ್ರಸಂಗವನ್ನೇ ಆಯೋಜಿಸುವುದಕ್ಕೆ ಮನಸ್ಸು ಮಾಡುವ, ಅದರಲ್ಲೇ ನಿಮ್ಮನ್ನು ಆಮಂತ್ರಿಸಿದ್ರೆ ನಿಮ್ಮ ಸಹಯೋಗದಿಂದ ಆ ಕಾರ್ಯ ಸಂಪನ್ನವಾಗುವಂತೆ ಯೋಚಿಸ್ತೇನೆ. ಶೀಘ್ರವಾಗಿ, ಅತಿ ಶೀಘ್ರವಾಗಿ, ದಿನ ಕೆಲವುದರ ಒಳಗಾಗಿ ನಿಮ್ಮ ಬಂಧ ವಿಮುಕ್ತಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಈಗ ಈ ಸಂದೇಶ ಹೊತ್ತು ನೀನು ಮತ್ತೆ ಒಳಗೋಗಬೇಕೋ? ಇಲ್ಲ 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 ಇಲ್ಲ, ಯಾಕಂದ್ರೆ ಅಷ್ಟು ಭರವಸೆಯನ್ನ ಇಟ್ಟು ಇವ ಹೋಗ್ತಾನೆ ಹೇಳ್ತಾನೆ. ಹೌದು, ಇವು ಹೋದಲ್ಲಿ ಇಂತಲ್ಲಿ ಹೋಗ್ತಾನೆ ಅಂದ್ರೆ ಅಲ್ಲಿ ಹೋಗಿ ಮುಟ್ತಾನೆ ಹೇಳುವ ಭರವಸೆನೇ ಉಂಟು ಅಲ್ಲಿ ಎಲ್ಲರಿಗೂ. ಅದು ಮುಟ್ಟಿದೆ ಅಂತ ವಿಷಯವನ್ನ ತಿಳಿಸ್ತಾನೆ ಹೇಳುವಂತಹ ಭರವಸೆಯೂ ಉಂಟು. ನೀ ತಿಳಿಸಿದ್ದಿ, ನೀನಿಲ್ಲಿ ಮುಟ್ಟಿದ್ದಿ ಎಂಬುದನ್ನು ನನ್ನ ಪ್ರವೃತ್ತಿಯಲ್ಲಿ ನಾನು ಅವರಿಗೆ ಮುಟ್ಟಿಸ್ತೇನೆ. ಚಿಂತಿಸಬೇಡ. ರಾಜಾತಿಥ್ಯ ಸ್ವೀಕರಿಸಿ ಅವರ ವಿಮುಕ್ತಿ ಆಗುವಲ್ಲಿಯ ತನಕ ಕರೆದು ಬಲಭದ್ರ ಮುಖ್ಯರಿಗನ್ನ
ಬಂದ ಒಬ್ಬೊಬ್ಬರೇ ದೂತರು ನಿರೂಪಿಸಿದ ವಿಧಾನದಿಂದ ನಮಗೆ ವೆಚ್ಚ ಆಗ್ತಾ ಉಂಟು. ಸೆರೆಯಿಂದ ಬಂದಂತಹ ಬಂಧ ವಿಮುಕ್ತನಾದ ಅರಸ ಅಥವಾ ಬಂಧದಿಂದ ತಪ್ಪಿಸಿಕೊಂಡ ಅರಸ ಹೇಳ್ತಾನೆ ನಾರದರು ಬಂದು ಕಳಿಸಿದರು. ಈಗೀಗ ಬಂದಂತಹ ಧರ್ಮಜನ ಸಾರಥಿಯಾದ ಇಂದ್ರಸೇನ ಹೇಳ್ತಾನೆ ನಾರದರು ಬಂದದ್ರಿಂದ ನಾನು ಇಲ್ಲಿಗೆ ಬಂದೆ. ಏನಪ್ಪ ನಾರದರು ಏನು ಹೇಳಿದ್ರು ಅಂದ್ರೆ, ಜ್ಞಾನವಾದ ಸಮಾಲೋಚನೆ ಹೆಚ್ಚು ಹೇಳುವುದಕ್ಕೆ ದೌತ್ಯ ವಹಿಸಿದ ನಾನು ಪರ್ಯಾಪ್ತನಲ್ಲ, ಆದರೂ ಪಿತೆಗೆ ಸ್ವರ್ಗದಲ್ಲಿ ಸುಸ್ಥಾನ ಲಭ್ಯವಾಗಲಿಲ್ಲ ಎಂಬ ಶೋಕವನ್ನು ನಾರದರ ಮೂಲಕ ತೋಡಿಕೊಂಡ ಕಾಲದಲ್ಲಿ ಪಾಂಡುನಂದನರು ಪಾಂಡುವಿನ ಸದ್ಗತಿಗಾಗಿ ಮಹಾದ್ವರವನ್ನು ಸಂಕಲ್ಪಿಸಿದ್ದಾರೆ, ರಾಜಸೂಯಾದ್ವರವನ್ನು. ಇಷ್ಟು ನನಗೆ ಗೊತ್ತು, ಹೆಚ್ಚಿನದನ್ನು ಅಲ್ಲಿ ಬಂದು ತಿಳಿಯಬೇಕು ಅಂತ ಅಸುರಗೆ ನೋಡಿದ್ದ ಆ ಕಾರಣಕ್ಕೆ. ಒಳ್ಳೆಯದೇ, ಪಾಂಡವರು ಯಾವುದೋ ಮಹತ್ತರವಾದ ಯಾಗ ಸಂಕಲ್ಪ ಮಾಡಿದ್ದಾನೆ. ಮಾಗಧನು ಮಹತ್ತರವಾದ ಒಂದು ಯಾಗ ಸಂಕಲ್ಪದಲ್ಲೇ ಸ್ಥಿತನಾಗಿದ್ದಾನೆ. ಯಾವುದು ಸಂಪನ್ನವಾಗಬೇಕಾದದ್ದು, ಯಾವುದು ಭೇದ್ಯವಾಗಬೇಕಾದದ್ದು, ಈ ವಿವೇಚನೆಯನ್ನು ಇಬ್ಬರು ನನಗೆ ಬಿಟ್ಟಿದ್ದಾರೆ. ಅಣ್ಣನಾದ ಬಲಭದ್ರನನ್ನು ಕರೆದದ್ದು. ಸಾಮಾನ್ಯವಾಗಿ ಮನೆಯಲ್ಲಿದ್ದವರಿಗೆ ಎಲ್ಲರಿಗೆ ತಿಳಿಸಿ ಅಂತ ಹೇಳಿ ಹೊರಟ ಸಾಕಾಗುತ್ತದೆ. ನಿರ್ದಿಷ್ಟ ಅವಧಿಯಲ್ಲಿ ಮರಳುತ್ತೇನೆ, ಇದಷ್ಟು ಸುಲಭದಲ್ಲಿ ಮರಳಬೇಕಾದ ಯಾನ ಅಲ್ಲ ಅಂತ ನನಗೆ ಸ್ಪಷ್ಟ ಉಂಟು. ಸರ್ವತೋಭದ್ರವಾದ ಪಾಂಡವರ ನೆಲೆಯನ್ನು ದೃಢೀಕರಿಸುವುದಕ್ಕಾಗಿ ರಾಜಸೂಯವನ್ನು ನಿಮಿತ್ತವಾಗಿಸಿ ತೊಡಗಿದರೆ ಇದು ಎಲ್ಲಿ ಹೋಗಿ ತಲುಪಬೇಕು ಅಂತ ಸ್ಪಷ್ಟವಾದ ಒಂದು ಧೋರಣೆ ಇಲ್ಲದ್ರಿಂದ ಈ ಪುರದ ಆಗುಹೋಗುಗಳನ್ನು, ಹಿತರಕ್ಷಣೆಯನ್ನು ಎಲ್ಲರೂ ಸಮಗ್ರವಾಗಿ ಅರಿತು ಮಾಡಬೇಕು ಅಂತ ಅಣ್ಣನ ಮೂಲಕ ಎಲ್ಲರಿಗೂ ಸೂಚಿಸಿ ಅವರೆಲ್ಲರನ್ನೂ ಅವರವರ ಆಲಯಕ್ಕೆ ಬಿಡಿಕೊಟ್ಟು ರುಕ್ಮಿಣಿ ಸತ್ಯಭಾಮೆಯ ಮೊದಲಾದಂತಹ ಸುದತಿಯರಿಗೂ ಕೂಡ ಸರ್ವವನ್ನು ಅನುಹಿದ್ದಾಗಿದೆ. ಬಂದವರನ್ನು ಕೂಡಿಕೊಂಡು ಇಂದ್ರಪ್ರಸ್ಥ ಅಂತ ಈಗ ಹೊಸದಾಗಿ ಅಭಿಧಾನದಿಂದ ಗುರುತಿಸಲ್ಪಟ್ಟ ಪಾಂಡವರ ನೆಲೆ ಏನುಂಟೋ ಅಲ್ಲಿಗೆ ಅವರನ್ನು ಹೊಂದುವುದಕ್ಕಾಗಿ ಸಾಗಿ ಜೊತೆಯಾಗಿ ಧರ್ಮಜನನ್ನು ಬೀಳ್ಕೊಟ್ಟು ಪಡೆಸಹಿತವಾಗಿ ಪೂರ್ವಾಭಿಮುಖವಾಗಿ ನಮ್ಮ ಅಭಿಯೋಗವನ್ನು ನಾವು ತೊಡಗಿದೆವು. ಹೀಗೊಂದು ಪಯಣ ಪ್ರಾರಂಭಕ್ಕೆ ಮೊದಲು ಇದ್ದ ಆರಂಭಿಕವಾದ ವಿಗ್ರಹದ ಸ್ವರೂಪ ಏನು ಅದನ್ನೇ ಸಮಾಲೋಚನೆಯಲ್ಲಿ ನಾ ಹೇಳಿದ್ದು. ಇಂದ್ರಸೇನನ ಮೂಲಕವಾಗಿ ಬರಮಾಡಿಕೊಂಡ ನನ್ನನ್ನು ಆತ್ಮೀಯವಾಗಿ ಆದರಿಸಿದ್ರಿ, ಗೌರವಿಸಿದ್ರಿ. ಆದರೆ ಯಾವ ರಾಜಸೂಯಕ್ಕೆ ನಿಮ್ಮ ಅಣ್ಣ ಸಂಕಲ್ಪ ಮಾಡಿದ್ದು ನಾವು
ಅದನ್ನು ಸಾಧಿಸಿಕೊಡಬೇಕು, ಯಾಗವನ್ನು ಪೂರೈಸುತ್ತಿ ಭವಸಾಗರವನ್ನು ದಾಟಿಸುವ ಮನಸ್ಸು ಮಾಡಬೇಕು ಅಂತ ಅಂಜಲಿಬದ್ಧನಾಗಿ ಅವರು ಯಾಚಿಸಿದರೋ ಆ ರಾಜಸೂಯದ ಕುರಿತಾಗಿ ಸ್ಪಷ್ಟವಾದಂತಹ ಒಂದು ಅವಗಾಹನೆಯನ್ನು ಕಲ್ಪನೆ ನಾವು ಹೊಂದಿರಬೇಕು ಎಂಬುದಕ್ಕಾಗಿ ಅದರ ಸಾಧಕ ಬಾಧಕಗಳನ್ನು ವಿವರಿಸ್ತಾ ಉಳಿದೆ. ಒಂದು ಹಂತದಲ್ಲಿ ನಿಮ್ಮ ಆಕ್ರೋಶಕ್ಕೆ ಕಾರಣವಾಗುವಂತೆ ನಾವು ವಿವರಣೆಯನ್ನು ಮುನ್ನಡೆಸ್ತಾ ಹೋದೆ. ಸುದತಿಯರ ಮುಂದುಬ್ಬಿದಂತಲ್ಲ, ಕ್ಷತ್ರಿಯ ವರ್ಗದಲ್ಲಿ ಸಹಜವಾದ ಪ್ರವೃತ್ತಿ ಅದು, ಧರ್ಮಜ ಹಾಗೆ ಅಂತಲ್ಲ. ಏನೋ ದೊಡ್ಡದು ಮಾಡಬೇಕು, ನಿನ್ನಿಂದ ಸಾಧ್ಯ ಅಂತ 4 ಮಂದಿ ಹೇಳಿದ ಕ್ಷಣದಲ್ಲಿ ಅದನ್ನು ಮಾಡುವುದಕ್ಕೆ ಹೊರಟ್ರೆ ಅಂತಃಪುರ ಸ್ತ್ರೀಯರ ಮುಂಭಾಗದಲ್ಲಿ ಇವನೇ ಅಸಾಮಾನ್ಯ ನಾಯಕ ಅಂತ ಬಿಂಬಿತನಾಗುತ್ತಾರೆ. ರಾಜಸೂಯ ಅಂತ ಬಂದು ನಾರದರು ಹೇಳಿದ ಕ್ಷಣದಲ್ಲಿ ನೀನು ಮಾಡ್ತೇನೆ ಅಂತ ಸಂಕಲ್ಪ ಕೈಗೊಂಡೆ, ಸುಲಭ ಉಂಟು. ಯಸ್ಮಿನ್ ಸರ್ವಂ ಸಂಭವತಿ, ಯಾರಲ್ಲಿ ಎಲ್ಲವೂ ಸಂಭವಿಸ್ತದೆ, ಎಲ್ಲರನ್ನೂ ಯಾರು ಮೀರಬಲ್ಲರೋ, ಎಲ್ಲರನ್ನೂ ಯಾರು ನಿರ್ದೇಶಿಸಬಲ್ಲವನು ಅಂಥವನ್ನು ಮಾಡಬೇಕಾದ ಯಾಗ ರಾಜಸೂಯ. ನೀನೇ ನಿನ್ನ ಪಾಲಿನದನ್ನು ಪಡೆದು ದೈವಾನುಗ್ರಹದಿಂದ ಮಯನ ಸಹಕಾರದಿಂದ ಈಗ ಒಂದು ಸಮೃದ್ಧಿಯ ನೆಲೆಯನ್ನು ಕಾಣ್ತಾ ಇರುವ ಹಾಗೆ ಬಂದ ನಾರದರಲ್ಲಿ ಕೇಳುವುದು ಪ್ರವೃತ್ತಿ ಏನು ಅಂತ ಧರ್ಮ ಜಿಜ್ಞಾಸೆಗೆ ಯಾರು ಸಿಕ್ಕಿದ್ರು ಕೇಳೋದು ಪಕ್ಕನೆ ಅದು ಧರ್ಮ ಜಿಜ್ಞಾಸೆ ಅಂತ ಅನ್ನಿಸದಂತೆ ಆ ಪ್ರಶ್ನೆ ಇದ್ದದ್ರಿಂದಲೇ ನಾನು ಅದನ್ನು ಪ್ರಶ್ನಿಸ್ತಾ ಹೋದದ್ದು. ಯಾಕೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ ಕೇಳಿದ್ರೆ ಅದು ಜಿಜ್ಞಾಸೆ ಅರ್ಥ ಆಗುತ್ತೆ. ಇಂಥ ಸಭೆ ಎಲ್ಲಿಯಾದ್ರೂ ನೋಡಿದ್ದೀರೋ? ಇದು ನಾರದರಲ್ಲಿ ಕೇಳಿ. ಆಗ ಮನುಷ್ಯರಲ್ಲಿ ಇಲ್ಲ ಅಂತ ಹೇಳ್ತಾ ದೇವವರ್ಗದಲ್ಲಿದ್ದ ಬ್ರಹ್ಮ ಸಭೆಯಿಂದ ಮೊದಲುಗೊಂಡು ಎಲ್ಲವನ್ನು ವಿವರಿಸ್ತಾ ಇಂದ್ರ ಸಭೆಗೆ ಬಂದು ಅದರ ವರ್ಣನೆ ಮಾಡುವಾಗ ಅಪ್ಪಯ್ಯನನ್ನು ಕಂಡ್ರು ಅಂತ ಪ್ರಶ್ನೆ ಮುಂದುವರಿಯಿತು. ನಮ್ಮ ನಿರೀಕ್ಷೆ ಅಲ್ಲಿಯೇ ಇರಬೇಕು ಅಂತ ಪಿತೃಲೋಕಾದಿಗಳ ಮೂಲಕವಾಗಿ ಹಾದು ಬಂದು ಸ್ವರ್ಗದ ಇಂದ್ರ ಸಭೆಯಲ್ಲಿ ವಿರಾಜಿತರಾಗಿರಬಹುದು ಎಂಬ ಶ್ರದ್ಧೆಯಿಂದ ನೀವಿರುವಾಗ ಅಲ್ಲಿ ಕಂಡವರಲ್ಲಿ ಪ್ರಮುಖರು ಹರಿಶ್ಚಂದ್ರಾದಿಗಳು ಸುಲಭ ಸಮಾನವಾದ ಸೌಖ್ಯವನ್ನು ಅನುಭವಿಸ್ತಾ ಸುಸ್ಥಾಪಿತರಾಗಿದ್ದಾರೆ ಅಂತ ಆಡಿದರು. ನಮ್ಮ ಪಿತೃಮಹಾಶಯರ ಸುದ್ದಿ ಹರಿಶ್ಚಂದ್ರನೊಬ್ಬನ ಹೆಸರು ಹೇಳಿದ್ರೆ ಹಾಗಾದ್ರೆ ನಮ್ಮ ಅಪ್ಪನ ಹೆಸರು ಹೇಳಿಲ್ಲ ಇಲ್ಲ ಅಂತ ಕೇಳಿದರೆ ಇಲ್ಲ. ಜೈತ್ರ ನಾಮಕವಾದಂತಹ ರಥವನ್ನೇರಿ ಸಪ್ತದ್ವೀಪಾಂಕಿತವಾದ ಈ ಭೂಮಂಡಲವನ್ನು ಚತುಸ್ಸಾಗರ ಪರಿವೇಷಿತವಾಗಿರುವಂತೆ ಗೆದ್ದು ರಾಜಸೂಯದಂತಹ ಮಹಾತರವನ್ನು ಮಾಡಿದ್ದರಿಂದ ಇಂದ್ರತುಲ್ಯವಾದ ಆನಂದವನ್ನು ಅನುಭವಿಸ್ತಾ ದೀರ್ಘಾವಧಿ ಇಂದ್ರನಂತೆಯೇ ಸಭೆಯಲ್ಲಿ ವಿರಾಜಿತನಾದ ಹರಿಶ್ಚಂದ್ರನ ಯೋಗ್ಯತೆ ಇಲ್ಲವಾದ್ದರಿಂದ ಕಾಣಲಿಲ್ಲ. ಆ ಬಳಿಕ ಕಾಣ ಸಿಕ್ಕಿದವರು ಅದನ್ನೇ ಶೋಕವಾಗಿ ನಿವೇದಿಸಿಕೊಂಡು ಅವ ಯಾಗಸೂಯ ಮಾಡಿ ಅದನ್ನು ಅನುಭವಿಸ್ತಾ ಇದ್ದಾರೆ, ನನಗೆ ಮಾಡುವುದಕ್ಕಾಗಲಿಲ್ಲ. ಸಹಚರರಲ್ಲಿ ತನ್ನದ್ದಾದ ಅನುಜರಲ್ಲಿ ಸಹಚರರಾದಂತಹ ಅವರಲ್ಲಿ ಅನ್ಯೋನ್ಯತೆಯನ್ನು ಹೊಂದಿರುವ ತನ್ನ ಮಕ್ಕಳೆಲ್ಲಾದರೂ ಮನಸ್ಸು ಮಾಡಿ ರಾಜಸೂಯ ಮಾಡಿದರೆ ಮಾಡಿದವರಲ್ಲಿ ಜ್ಯೇಷ್ಠನಾದ ಧರ್ಮಜನು ನಾನು ಇಲ್ಲಿ ಹರಿಶ್ಚಂದ್ರ ಸಮಾನವಾದಂತಹ ಸೌಖ್ಯವನ್ನು ಸುಗತಿಯನ್ನು ಸುಸ್ಥಾನವನ್ನು ಹೊಂದುವುದಕ್ಕಾಗುತ್ತದೆ ಅಂತ ಆಡಿ ಕಳಿಸಿ. ಮಕ್ಕಳಿಲ್ಲವೆಂದು ಪರಿತಪಿಸಿ ಅಷ್ಟರ ನಂತರದಲ್ಲಿ ಪಡೆದ ಮಕ್ಕಳು ನಾವು, ಅದು ಕೂಡ ಪುಣ್ಯ ವಿಶೇಷದಲ್ಲಿ. ಇಷ್ಟಾಗಿಯೂ ನಾವು ಇದ್ದ ಮೇಲೆ ಇನ್ನೂ ಅಪ್ಪಯ್ಯನಿಗೆ ಅಂದ್ರೆ ಪಿತೃಗಳಿಗೆ ಯೋಗ್ಯವಾದ ಸ್ಥಾನವನ್ನು ಕೊಡಿಸುವುದಕ್ಕಾಗದೆ ಹೋದರೆ ಇದ್ದೇನು ಪ್ರಯೋಜನ, ಅವರು ನಮ್ಮನ್ನು ಪಡೆದೇನು ಪ್ರಯೋಜನ ಎಂಬಂತಹ ಪ್ರಶ್ನೆ ಅವನಲ್ಲಿ ಮೂಡಿದ್ದು ಸ್ವಾಭಾವಿಕವೇ. ಆ ಭಾವುಕವಾದಂತಹ ನೆಲೆಯನ್ನು ನಾವು ನಿರಾಕರಿಸುವುದಿಲ್ಲ. ಆದರೆ ಮಕ್ಕಳಿಲ್ಲ ಅಂತ ಪಡೆಯುವುದಕ್ಕಾಗಿ ಶತಶೃಂಗ ಪರ್ವತದ ತನಕ ಹೋಗಬೇಕಾಯ್ತು ಅಪ್ಪಯ್ಯನಿಗೆ. ಹೌದು, ಮರಳಿ ಹೊಂದಿದ ಮಕ್ಕಳನ್ನು ರಾಜ್ಯಕ್ಕೆ ಹೊಂದಿಸುವ ಮೊದಲು ತಾನು ಪ್ರಾಣ ತ್ಯಾಗ ಮಾಡಬೇಕಾಯಿತು. ಅದೇ ನಿಮಿತ್ತವಾಗಿ ಕಷ್ಟದಿಂದ ರಾಜ್ಯದಲ್ಲಿ ಇವರು ಬಾಧ್ಯಸ್ಥರು ಅಧಿಕಾರಿಗಳು ಅಂತ ಸ್ಥಾಪಿತರಾಗಿ ಈಗ ಒಂದು ನೆಲೆ ಕಂಡುಕೊಳ್ತಾ ಇರುವಾಗ ಅಪ್ಪ ಹೇಳಿದ್ದು ಸರಿ, ಮಕ್ಕಳಾಗಿ ಭಾವನೆಯಿಂದ ನೀವು ಯೋಚಿಸುವುದು ಸರಿ, ಕಾರ್ಯಸಾಧ್ಯವಂತ ಯೋಚಿಸಬೇಡುವ. ಪ್ರತಿಕೂಲ ತನ್ನ ಮನೆಯಿಂದಲೇ ತೊಡಗುತ್ತದೆ. ಕೌರವಾದಿಗಳು ನಮ್ಮವರು ಹೇಳಿದ್ರೆ ಸಾಲದು, ನೀವು ಹೊಂದಿದ ಸರ್ವ ಸಂಪದದಲ್ಲೂ ಅಸೂಯಾಪರರಾಗಿರುವ ಅವರೇ ಮೊದಲ ವಿಘ್ನಕಾರಕರಾಗ್ತಾರೆ. ಅಲ್ಲಿಂದ ತೊಡಗಿದ ಮೇಲೆ ದುಷ್ಟ ಪ್ರವೃತ್ತಿಗಳಾಗಿ ಯಜ್ಞಾದಿ ಸತ್ಕರ್ಮಕ್ಕೆ ಅಂತರಾಯವನ್ನು ತರಬಹುದಾದವರು ಯಾರೆಲ್ಲ ಇದ್ದಾರೆ ಅವರಿಗೆ ಸಂಘಟಿತರಾದದ್ದು ಹೇಗೆ, ಅದರಲ್ಲಿ ಯಾರನ್ನೆಲ್ಲ ನಾನು ನಿಗ್ರಹಿಸಿದೆ ನರಕಾದಿಗಳು. ನಮ್ಮ ಅಣ್ಣನ ಸ್ವಭಾವ ಇಂತಹ ಧರ್ಮ ಕಾರ್ಯಕ್ಕೆಲ್ಲ ಅಡ್ಡ ಬರ್ಲಿಕ್ಕಿಲ್ಲ ಅಂತ ನಮ್ಮವರು ಹೌದು. ಆದ್ರೆ ಹೊರಗಿದ್ದಂತಹ ಬಾಹಿರರು ಮಾಗದನೆ ಮೊದಲಾದ ಅನೇಕರು ಈಗ ದೊಡ್ಡ ಒಕ್ಕೂಟವಾಗಿದ್ದದ್ದು ನರಕ, ಪೌಂಡ್ರಕ, ಮೂರ, ಹಂಸಡಿಂಬಿಗರು, ಶಿಶುಪಾಲಾದಿಗಳು
ಇವರೆಲ್ಲರನ್ನು ಒಳಗೊಂಡಂತಹ ದೊಡ್ಡ ಮೈತ್ರಿ ಬಂಧವನ್ನು ರಚಿಸಿಕೊಂಡು ಅವರ ಮೂಲಕವಾಗಿ ಚಕ್ರವರ್ತಿಯಂತೆ ನಡೆಯಿತುಕೊಳ್ತಾ ಇರುವವನು ಮಾಗಧ ಜರಾಸಂಧ. ಅವನಿರುತ್ತಾ ಗೆಲ್ಲುವುದು ಹೇಗೆ ಅಂದ್ರೆ ವೀರೋತ್ಕರ್ಷವನ್ನು ತೋರ್ತಾ ನೀವು ಭೀಮಾರ್ಜುನರು ಇದ್ದೀರಿ, ಯಾವ ಆತಂಕವೂ ಬೇಡ, ಸಾಧಿಸುವುದಕ್ಕೆ ನಾವಿದ್ದೇವೆ ಅಂತ ದೃಢವಾಕ್ಯರಾಗಿ ಆಡಿದೆ. ಅದನ್ನು ಕೇಳಿ ಅಳುಕನ್ನು ನೀಗಿಕೊಂಡಂತಹ ಆತನಲ್ಲಿ ನಾನಾಡಿದೆ, ಕೊಡು ನನಗೆ ಭೀಮಾರ್ಜುನ ಅಂತ ಅಂದ್ರೆ ಭಾವುಕನ. ಬಾಲ್ಯದಿಂದಲೇ ಪಿತೃವಿನಂತೆ ನಾ ಪಾಲಿಸಿದವರು, ನನ್ನ ಉಭಯಾಕ್ಷಿಗಳಂತಿದ್ದವರು ಭೀಮಾರ್ಜುನ. ಕೃಷ್ಣ ನೀನು ನನ್ನ ಮನಸ್ಸು ಕಣ್ಗಳು ದೂರ ಆಯಿತು ಅಂತಾದ್ರೆ ಮನುಷ್ಯ ಬದುಕು ಹೇಗೆ? ನನ್ನ ಕಣ್ಣನ್ನು ನನ್ನ ಮನಸ್ಸಿಗೆ ಒಪ್ಪಿಸುವಂತೆ ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ ಅಂತ ಭಾವುಕನ. ಚಿಂತಿಸಬೇಡ, ವಿಪ್ರಘಟನವನ್ನು ಒಗ್ಗೂಡಿ ಯಾಗಕ್ಕೆ ಬೇಕಾದ ಸಿದ್ಧತೆಗಳನ್ನು ಇಲ್ಲಿಂದಲೇ ತೊಡಗು. ನಕುಲ ಸಹದೇವಾದಿಗಳ ಸಹಯೋಗದಲ್ಲಿ ಇವರ ಜೊತೆಯಲ್ಲಿ ಮಿತ ಪರಿವಾರವನ್ನು ಪಡೆದು ನಾವು ನಡೆಯುತ್ತೇವೆ ಬೀಳ್ಕೊಂಡ ಮೇಲೆ ಮೊದಲ ನಡೆ ನಮ್ಮದು ಗಿರಿವ್ರಜದೆಡೆಗೆ, ಮಗಧ ಸಂಸ್ಥಾನಕ್ಕೆ ಪೂರ್ವಾಭಿಮುಖ್ಯವಾಗಿ ನಾವು ಹೋಗಬೇಕು. ಕುರುಜಾಂಗುಲವನ್ನು ದಾಟಿ ಪದ್ಮ ಸರೋವರವನ್ನು ಮಹಾಶೋಣ ನದಿಯನ್ನು ದಾಟುತ್ತಾ ಗಂಡಕಿ ನದಿಯನ್ನು ಉತ್ತರಿಸ್ತಾ ಕೋಸಲವನ್ನು ಮಿಥಿಲೆಯನ್ನು ದಾಟುತ್ತಾ ಉತ್ತರಾಭಿಮುಖರಾಗಿ ಮುಂದೆ ಬಂದು ನಾವು ಬರ್ತಾ ಇರುವಂತೆ ಮಾಗಧನನ್ನೇ ಮೊದಲ ಲಕ್ಷ್ಯವಾಗಿ ನಾವು ಯಾಕೆ ಹೊಂದಿದ್ದೇವೆ ಅಂದ್ರೆ ಎಲ್ಲ ದುಷ್ಟರು ಯಾರ ಬಲವನ್ನು ಆಶ್ರಯಿಸಿಕೊಂಡು ಮೆರೆಯುತ್ತಾ ಇದ್ದಾರೆ ಆ ದುಷ್ಟನನ್ನೇ ಮೊದಲು ನಿಗ್ರಹಿಸಿದರೆ ಗೋಳು ಮುರಿಯುವುದು ಕೇಂದ್ರ ಸ್ಥಾನಕ್ಕೆ ಕೈ ಹಾಕು. ಅದನ್ನೇ ಮುರಿದವರಿಗೆ ಅವರು ಹತಪ್ರಭರಾಗ್ತಾರೆ, ಗತತೇಜರಾಗುತ್ತಾರೆ, ಬಲ ಹ್ರಾಸವಾಗಿ ಹೋಗುತ್ತದೆ. ನಾವು ಸಾಧಿಸಬೇಕಾದ ಯಾಗದಲ್ಲಿ ಈಗ ಅಶ್ವಮೇಧಾದಿ ಯಾಗಗಳೆಲ್ಲಾದವು ಆ ಕುದುರೆ ಸಂಚರಿಸಿದಲ್ಲಿ ಗೆದ್ದರೆ ಸಾಕು. ರಾಜಸೂಯ ಅದಕ್ಕಿಂತ ಹೆಚ್ಚಿನ ಪ್ರಾಣಹಾನಿಯನ್ನು ಸಂಘರ್ಷ ಸಾಧ್ಯತೆಯನ್ನು ತೆರೆದಿರುತ್ತದೆ. ಜಗತ್ತಿನಲ್ಲಿರುವ ಎಲ್ಲಾ ರಾಜರುಗಳನ್ನು ಒಪ್ಪಿಸದೆ ಈ ಯಾಗದಲ್ಲಿ ಯಜಮಾನನಾಗುವಂತಿಲ್ಲ. ವಿರೋಧಿಸಿದವರನ್ನು ಗಮನಿಸದೆ ಈ ಯಾಗ ಸಂಪನ್ನವಾಗುವುದಕ್ಕಿಲ್ಲ. ಆದ್ದರಿಂದ ಸರ್ವಸಮ್ಮತಿಯನ್ನು ಹೊಂದಬೇಕಾದ ಅನಿವಾರ್ಯತೆ ಇಲ್ಲದ್ರಿಂದ ಈಗಾಗಲೇ ಅನೇಕರಲ್ಲಿ ಇದ್ದಾರೆ ರಾಜನ್ಯ ಕುಲಜರು, ಅವರ ಸಮ್ಮತಿ ಒಂದೇ ಇಟ್ಟಿಗೆ ಸಿಗುತ್ತದೆ ಅಂತ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅವನ ಹಿನ್ನೆಲೆಯನ್ನು ಜನರದ ಹಿನ್ನೆಲೆಯನ್ನು ವಿವರಿಸ್ತಾ ಬಂದು ಗೋರಖದ ಪರ್ವತದಲ್ಲಿ ನಾವು ನಿಂತರೆ ನೋಡ್ತಾ ಇದ್ದೀರಾ
ಇನ್ನು ಮುಂದೆ ಅವರ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಉಂಟು. ಸದ್ಯ ನೀವಿಬ್ಬರು ಭೀಮಾರ್ಜುನರು ನನ್ನ ಜೊತೆಗೆ ಬರಬೇಕು ಅಂತ ಈ ಶಿಖರಾಗ್ರ ಭಾಗವನ್ನು ತಲುಪಿದ್ದು. ಅದು ಆ ನಗರವನ್ನು ತೋರಿಸುವುದು. ಮಗಧ ಸಂಸ್ಥಾನ ಅಂತ ನಾವು ಗುರುತಿಸುವುದು ಪಂಚಗಿರಿಗಳಿಂದ ಆವೃತವಾದ ಈ ಭೂಪ್ರದೇಶವನ್ನು ವೃಷಭ, ವೈಹಾರ, ವಾರ, ಋಷಿಗಿರಿ, ಚೈತ್ಯಕ, ಇದು 5 ಗಿರಿಗಳ ಹೆಸರು. ನಿಸರ್ಗ ನಿರ್ಮಿತವಾದ ರಕ್ಷಾವಲಯವಾಗಿ ಪರಿವರ್ತಿತವಾದಂತಹ ಶೈಲ, ನಿತ್ಯ ಹರಿದ್ವರ್ಣ ವಿರಾಜಿತವಾದ ಭೂಪ್ರದೇಶ. ಈಗ ಸಾಮಾನ್ಯವಾಗಿ ಕಾಲಮಾನಕ್ಕನುಗುಣವಾಗಿ ವರ್ಷಕಾಲದಲ್ಲಿ ಹೇಗೆ, ಬೇಸಿಗೆಯಲ್ಲಿ ಹೇಗೆ, ಎಲ್ಲ ಭೂಪ್ರದೇಶವು ಇಲ್ಲಿ ಕಾಲ ಪ್ರಭೇದ ತಿಳಿಯದಂತೆ ನಿತ್ಯ ವಸಂತ ಕಾಲ ನಲಿದಾಡ್ತದೆ ಅಂತ ಆದರೆ ಕಾಲಾತೀತವಾದ ಅದಕ್ಕೊಂದು ವೈಶಿಷ್ಟ್ಯ. ಅದು ಜರಾಸಂಧನ ಸಾಧನೆಯಿಂದಲಾಗಿ ಬಂದದ್ದಲ್ಲ ಅಲ್ವಾ. ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದಂತಹ ಗೌತಮರ ತಪದ ಫಲ, ಮಣಿಮಾನ್ ನಾಮಕನಾದಂತಹ ನಾಗನ ಅನುಗ್ರಹದ ಫಲ, ಮನುವಂಶದ ಮೂಲಪುರುಷನಾದಂತಹ ಮನುಮಹಾರಾಜನ ಅನುಗ್ರಹದ ಫಲವಾಗಿ ಈ ಪ್ರದೇಶ ಈ ನಿತ್ಯ ಹರಿದ್ವರ್ಣ ವಿರಾಜಿತವಾಗುವ ಸಮೃದ್ಧಿ ಸಿದ್ಧಿಸಿದೆ. ಕೆಲವು ದೇಶದ ಅವಸ್ಥೆ ನೋಡಿ, ಅಲ್ಲಿನ ಸಂಪದಕ್ಕೆ ಯಾವ ಬಾಧೆಯೂ ಇಲ್ಲ, ಪ್ರಾಕೃತಿಕವಾಗಿ ಯಾವ ವಿಕೋಪವೂ ಇಲ್ಲ ಅಂತಾರೆ. ಅಂತವರೇ ಬೇರೆ ರಾಜ್ಯದ ನೆಮ್ಮದಿ ನಾಶ ಮಾಡುವುದು. ಅವರಿಗೆ ಚಿಂತೆ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚು ಶ್ರೀಮಂತಿಕೆ ಬಂದ್ರೆ ಹಾಗೆ ಆಗುವುದು. ಪ್ರಾಕೃತಿಕವಾದಂತಹ ಒಂದು ಸಂರಕ್ಷಣೆ ಏನಿದೆ, ಅರ್ಬುದ, ಚಕ್ರವಾಟಿ ನಾಮಕವಾದ 2 ಮಹಾನ್ ನಾಗಗಳು ಈ ನಗರ ಸಂರಕ್ಷಣೆಯ ದೀಕ್ಷೆಯನ್ನು ಹೊತ್ತುಂಟು. ದೈವಿಕವಾಗಿ ಅಧೋಲೋಕವಾಸಿಗಳಾದ ನಾಗರ ಮೂಲಕವಾಗಿ, ತಪಸ್ಸಿನ ಅನುಗ್ರಹದ ಮೂಲಕವಾಗಿ ಸರ್ವರಕ್ಷಿತವಾದಂತಹ ಪ್ರದೇಶ ಈ ಭೂಮಂಡಲ. ಸರ್ಪಗಾವಲಿಂದ ಆವೃತವಾದಂತಹ ಈ ಭೂಪ್ರದೇಶದಲ್ಲಿ ತನ್ನವರಿಗಾಗಿ ವಿಶೇಷ ಸಾಧನೆ ಏನು ಮಾಡದಿದ್ರು ಇಲ್ಲಿನ ಪ್ರಜಾಜನರ ಸಮೃದ್ಧಿ ಆಗುತ್ತದೆ. ಆಗ ಏನು ಮಾಡೋಣ, ಇದ್ದದ್ದು ಸಾಕಾಗುವುದಿಲ್ಲ, ಹೆಚ್ಚಿನದ್ದು ಬೇಕು ಅಂತ ಹಂಬಲ ಒಳೆಯುತ್ತದೆ. ಊರಿನಲ್ಲಿದ್ದ ಕಿರೀಟಧಾರಿಗಳಾದ ರಾಜರುಗಳನ್ನೆಲ್ಲ ಹಿಡಿದು ತರುವ ಅಂತ ಕಾಣ್ತದೆ, ಸೆರೆಗಿಕ್ಕುವ ಅಂತ ಕಾಣುತ್ತದೆ. ಅವರ ದುರ್ಬುದ್ಧಿಯ ಪ್ರಚೋದನೆ ಒಂದು ಹಂತದಲ್ಲಿ ಪ್ರಾಕೃತಿಕವಾಗಿಯೇ ಸಿದ್ಧವಾದದ್ದು, ಈ ಭೌಗೋಳಿಕ ಪ್ರದೇಶದ ವಿಶೇಷತೆಯಿಂದ ರೂಪಿತವಾದದ್ದು. ಈ ಭೂಪ್ರದೇಶದಲ್ಲಿ ಇರುವಂತಹ ಆ ಗಿರಿಮಧ್ಯದಲ್ಲಿ ಸ್ಥಿತವಾದಂತಹ ಗಿರಿವ್ರಜ ನಾಮಕವಾದಂತಹ ಪ್ರದೇಶ ರಾಜಧಾನಿಯ ಗಿರಿವ್ರಜ ಅನರ್ಥಕವಾದ ಪ್ರದೇಶವನ್ನು ರಾಜಧಾನಿಯಾಗಿ ಹೊಂದಿ ಆಳ್ತಾ ಇದ್ದಾರೆ. ಹೋದಲ್ಲಿ ಕಾಲಿಟ್ಟಲ್ಲಿ ಗೆಲುವೆ ಪ್ರಾಪ್ತವಾಗಿದೆ. ಕಾರಣ ಇವನಿಗಿರಬಹುದಾದಂತಹ ಪೌರೋಹಿತ್ಯ, ಆಚಾರ್ಯ ಸ್ಥಾನದ ಪ್ರಾಬಲ್ಯ. ಗೌತಮ ಮಹರ್ಷಿಗಳಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು ಕಕ್ಷಿಮಾನ್ ನಾಮಕ. ಆ ಕಕ್ಷಿಮಾನ್ ಗೌತಮನ ಮಗನಾದ ಚಂಡಕೌಶಿಕ ನಾಮಕನಾದ ಅಸಾಮಾನ್ಯ ತೇಜಸ್ವಿ, ಬೃಹದ್ರಥ ನಾಮಕನಾದ ಜರಾಸಂಧನ ಪಿತನಿಗೂ ಗುರುವಾಗಿ ಒದಗಿದವನು. ಉಭಯ ಸತಿಯರನ್ನು ಮದುವೆಯಾಗುವಾಗ ಸತಿಯರಲ್ಲಿ ಭೇದ ಮಾಡದೆ ಸಮಾನತೆಯನ್ನು ಸ್ಥಾಪಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾದ ಬೃಹದ್ರಥನಿಗೆ ಆಮ್ರ ಫಲವನ್ನು ಪುತ್ರವಿಹೀನನಾಗಿರುವಾಗ ಕೊಟ್ಟು ಅದನ್ನು ಸಮಾನವಾಗಿ ವಿಭಜಿಸಿ ಉಭಯ ಸತಿಯರಿಗೆ ಕೊಡುವಂತೆ ಮಾಡಿ ಫಲರೂಪವಾಗಿ ಹುಟ್ಟಬೇಕಾದ ಒಂದು ಮಗು ಅರ್ಧರ್ಧವಾಗಿ ನಿರ್ಜೀವವಾಗಿ ಹುಟ್ಟುವಂತೆ ಮಾಡಿದ್ದು. ಜೀವ ಇಲ್ಲ, ಇಲ್ಲದೆ ಹುಟ್ಟಿದ್ದನ್ನು ಪೋಷಿಸುವುದಕ್ಕಾಗುವುದಿಲ್ಲ ಅಂತ ಪರಿತ್ಯಜಿಸಿದ್ದು. ಜರಾ ನಾಮಕನಾದ ರಾಕ್ಷಸಿ ಆ ದೇಹ ಭಾಗವನ್ನು ಹುಟ್ಟಬೇಕು ಅಂತ ಬಹುಶಃ ಅದಾವ ಜೀವ ಬರಬೇಕು ಅಂತ ಒಟ್ಟು ಮಾಡಿದ್ದಲ್ಲ. ದೊಡ್ಡ ಬಾಯಿಯಲ್ಲಿ ತಿನ್ನುವುದಕ್ಕೆ ಒಂದೇ ಅಗುಳಿಗೆ ಸಿಗಬಹುದಾದದನ್ನು ಒಟ್ಟು ಮಾಡಿ ತಿನ್ನುವುದಕ್ಕೆ ಒಟ್ಟು ಮಾಡಿದ ಕಾಲದಲ್ಲಿ ಅಳುವುದಕ್ಕೆ ತೊಡಗಿದ್ದು ಶಿಶು, ಬಿಟ್ಟು ಸಾಗಿದೆ. ಹಾಗೆ ಸಜೀವನಾದಂತಹ ಜರೆಯಿಂದ ಸಂದರ್ತನಾದಂತಹ ಜರಾಸಂಧ ನಾಮಕನಾದ ಬೃಹದ್ರಥ ರಾಜನ ಮಗ ಸಕಾಲದಲ್ಲಿ ಇವನಿಗೆ ರಾಜಾಭಿಷೇಚನವನ್ನು ಮಾಡಿ ಆ ಕಕ್ಷಿಮಾನ್ ಗೌತಮರ ಚಂಡಕೌಶಿಕರ ಅನುಗ್ರಹ ಏನುಂಟು, ಅವರಿಂದಲಾಗಿ ವಿಶೇಷವಾದಂತಹ ಪ್ರಾಪ್ತಿಗಳನ್ನು ಹೊಂದಿದ ಮಗುವನ್ನು ರಾಜ್ಯದಲ್ಲಿರಿಸಿ ವಾನಪ್ರಸ್ಥಕ್ಕೆ ತನ್ನ ತಂದೆ ಹೋದರೂ ಈಶ್ವರಾರಾಧಕನಾಗಿ ಬ್ರಾಹ್ಮಣ ಭಕ್ತನಾಗಿ ಈಶ್ವರಾನುಗ್ರಹದಿಂದಲೂ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿ ಸಂಪನ್ನನೆನಿಸಿದವನು ಜರಾಸಂಧ. ಒಂದು ರಾಜ್ಯದಲ್ಲಿ ರಾಜನಾಗಿರುವವನನ್ನು ಸರ್ವ ಆಯಾಮಗಳಿಂದಲೂ ಗ್ರಹಿಸದೆ ಮಿತ್ರನಾಗಿಯೂ ಅಂಗೀಕರಿಸುವುದಕ್ಕಾಗುವುದಿಲ್ಲ, ಶತ್ರುವಾಗಿಯೂ ಅಂಗೀಕರಿಸುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ
ಜನನದಿಂದ ತೊಡಗಿ ಈಶ್ವರಾನುಗ್ರಹ ಸಂಪನ್ನನಾಗುವಲ್ಲಿಯ ತನಕ ಅವನಲ್ಲಿರುವ ವೈಶಿಷ್ಟ್ಯಗಳನ್ನು ಹೇಳ್ತಾ ಬಂದರು. ಇಷ್ಟನ್ನು ಕೇಳ್ತಾ ಕೇಳ್ತಾ ನಿಮ್ಮನ್ನೇ ಕೈ ಹಿಡಿದು ಮುನ್ನಡೆಸ್ತಾ ಈಗ ಏರಿದ ಪರ್ವತ ಚೈತ್ಯಕ ಪರ್ವತ. ಚೈತ್ಯಕಾಗ್ರೆ ಅದು 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 ಅಲ್ಲಿ ನೋಡಿ ಬೃಹದಾಕಾರವಾಗಿ ಏನು ಕಾಣ್ತಾ ಉಂಟು. ನಾನು ಕೆಳಗಿನಿಂದ ನೋಡುವಾಗ ವೃಕ್ಷ ಪರ್ವತದ ತುದಿಯಲ್ಲಿರುವ ಹೆಬ್ಬಂಡೆಯು ಅಂತ ಗ್ರಹಿಸಿದ್ದು. 3 ಅಲ್ಲ ಅಂತ ಈಗ ತೋರ್ತದೆ. ಬೇರಿಯ ಅಸಾಮಾನ್ಯವಾದಂತಹ ಬೇರಿಯ ವೃಷಭಾಸುರ ನಾಮಕನಾದ ಅಸುರನನ್ನು ಇವನ ಅಯ್ಯ ವರ್ಧಿಸಿ ಅವನ ಚರ್ಮವನ್ನು ತೆಗೆದು ಬಿಗಿದು ರಚಿಸಿದಂತಹ ಬೇರಿತ್ರಯಂಗಳು. ಸಾಮಾನ್ಯ ಬೇರೆಯಲ್ಲ. ಈ ಬೇರೆಯನ್ನು ಯಾರು ಬಾರಿಸುವುದು ಅಂತಂದ್ರೆ ಈ ಊರಿಗೆ ಅಧಿಪತಿಯಾದ ಜರಾಸಂಧ. ಸತ್ಯ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಇದೊಮ್ಮೆ ಬಾರಿಸಿದರೆ ಹತ್ತಿರ 1 ಮಾಸಗಳ ಪರ್ಯಂತ ನಾದ ಪ್ರಕಂಪನೆ ಇದರಿಂದ ಹೊರಡುತ್ತಾ 1 ಮಾಸಗಳ ಪ್ರಾಥಮಿಕ ಲಕ್ಷಣ, ಪ್ರಧಾನ ಲಕ್ಷಣ. ಪೂರಕವಾಗಿ ದೇವ ವಿರೋಧಿಯಾದ ಅಸುರವರ್ಧನದಿಂದ ಸಿದ್ಧವಾದ ಬೇರೆಯಾದದ್ದರಿಂದ ಇದನ್ನು ಬಾರಿಸುವಾಗ ನಾದ ಹೊರಡುವ ಸ್ವರದಲ್ಲೇ ಸುಮವೃಷ್ಟಿ ಮೇಲಿಲ್ಲ. ಒಂದು ದೈವಿಕ ಹಿನ್ನೆಲೆ ಉಂಟು ಅಂತ ನೋಡಿದವರಿಗೆ ಅನುಭವಿಸಿದವರಿಗೆ ಅರ್ಥ ಆಗ್ತದ. ಇದನ್ನು ಬಾರಿಸಿ ಹೊರಟ್ರೆ ತನಗೆ ಪರಿಭವ ಇಲ್ಲ ಎಂಬ ಅಚಲ ಶ್ರದ್ಧೆಯಲ್ಲಿ ಜರಾಸಂಧ ಇದ್ದಾನೆ. ಇಲ್ಲಿಯೇ ಚಂದನ ಪುಷ್ಪಾದಿಗಳ ಮೂಲಕವಾಗಿ ಆಸ್ತಿಕರಾದವರು ಇದು ದಿವ್ಯವಾದ ಬೇರಿಂದ ಆರಾಧಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಕಾಣ್ತದೆ ಇದೆಲ್ಲ ಹೂವು ಅವಶೇಷ ಕಾಣ್ತದೆ, ಅವಶೇಷ ಕಾಣ್ತದೆ ನಿರ್ಮಾಲ್ಯವಾಗಿ. ಈಗ ಈ ರೂಢಿಯಲ್ಲಿ ಏನು ಮೂಲಭೂತವಾಗಿ ಈ ಬೇರಿಗಳಿಗೆ ಹೆಸರಿಲ್ಲ, ಬೇರಿತ್ರಯಂಗಳು. ಈಗ ಊರಲ್ಲಿ ಹೋಗಿ ಕೇಳಿ ಈ ಬೇರಿಗೆ ಎಂತದ್ದು ಹೆಸರು ಅಂತ, ತಲೆಗೊಂದು ಹೆಸರು ಇರುತ್ತೆ. ಒಂದಕ್ಕೆ ಉತ್ಸಾಹ ಬೇರೆ, ಒಂದಕ್ಕೆ ರಣಬೇರಿ ಅಂತ, ಇನ್ನೊಂದಕ್ಕೆ ಜಯಬೇರಿ ಅಂತ. ಇದು ನಾನು ಕೇಳಿದ್ದು. ಬೇರೆ ಬೇರೆ ಪ್ರದೇಶದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರಿಟ್ಟು ತಲೆಗೊಂದರಂತೆ ಹೆಸರಿಡ್ತಾರೆ ಅಂದ್ರೆ ಅಪಚಾರ. ಪರಿಣಾಮದಿಂದ ನಾಮಕರಣ. ಇದನ್ನು ಬಾರಿಸಿದವರು ಉತ್ಸಾಹ ಹೆಚ್ಚಾದದ್ದನ್ನು ಅವರು ನೋಡಿದ್ದಾರೆ. ಅವರು ಉತ್ಸಾಹ ಬೇರೆ. ಇದನ್ನು ಬಾರಿಸಿದ ಮೇಲೆ ರಣಪ್ರವೃತ್ತನಾಗುವ ಜರಾಸಂಧನನ್ನು ಊರಿನವರು ನೋಡಿದ್ದಾರೆ. ಅವ ಹೇಳಿದ್ದು ರಣಬೇರೆ. ತೊಡಗಿದ ರಣದಲ್ಲೆಲ್ಲ ಜಯಶೀಲನಾದ ಜರಾಸಂಧನನ್ನು ಅವರೇ ಸ್ವಾಗತಿಸಿದ್ದಾರೆ. ಹೆಸರಿಡಲೇ ಇರ್ತಾರ. ಆದ್ದರಿಂದಲೇ ಹೆಸರಿಲ್ಲದ ಬೇರಿಗೆ 3 ಹೆಸರಿಟ್ಟರು. ಇದನ್ನೀಗ ಬಾರಿಸಿ ತನ್ನ ಗೆಲುವನ್ನು ಅಬಾಧಿತವಾಗಿ ಉಳಿಸಿಕೊಂಡ ಭಾವದಲ್ಲಿ ಮಾಗದೇ ಇದ್ದಾರೆ. ಈಗ ನಾವು ಅವನನ್ನು ಭೇದಿಸಬೇಕು ಅಂತ ಹೊರಟೆ ನಮಗೆ ಗೊತ್ತಿದ್ದ ಅವನ ಶಕ್ತಿ ಮೂಲಗಳು ಅವರ ವಿನಿಯೋಗಕ್ಕೆ ಬಾರದಂತೆ ನಿರ್ಬಂಧಿಸಬೇಕು. ಆತ್ಮಸ್ಥೈರ್ಯ ವೀರರಾದವರಿಗೆ ಪ್ರಧಾನವಾದ ಆ ಆತ್ಮಸ್ಥೈರ್ಯವನ್ನು ಜಾಗೃತವಾಗಿರಿಸಿದ್ದು ಈ ಬೇರಿತ್ರಯಗಳು. ಈಗ ನಮಗೆ ಅವನ ಆತ್ಮಸ್ಥೈರ್ಯ ಕೆಡಿಸಬೇಕು ಅಂತ ಆದ್ರೆ ಇದ್ದ ಬೇರೆ ತೋರಿಸಿದ್ದೇನೆ. ಭೀಮಾರ್ಜುನ ನೀವು ಹೇಳಬೇಕು ಏನು ಮಾಡಿದ್ರೆ ಸರಿಯಾಗಿತ್ತು. ಅವನ ಆತ್ಮವನ್ನ ಭೇದಿಸುವ ಕೆಲಸವನ್ನೇ ನಾವಿಬ್ರು ಮಾಡೋಣ ಅಂತ ಅಣ್ಣನು ಹೇಳ್ತಾ ಇದ್ದಾನೆ. ಈಗ ಅಣ್ಣ ತಮ್ಮಂದಿರು ಇಬ್ಬರು ಹಾಗೆ ಹೇಳುವುದಾದ್ರೆ ಬಾರಿಸುವುದು ಸಾಕ. ಅವನಿಗೆ ಮತ್ತು ಉತ್ಸಾಹ ಹೆಚ್ಚಾದ್ರೆ ಕಷ್ಟ. ನಾನು ಕೇಳಿದ ಸುಮ್ಮನೆ ಪರೀಕ್ಷಾರ್ಥವಾಗಿ ಅಂತ ತಿಳಿಯಬೇಡಿ. ಅವ ಬಾರಿಸಿ ಗೆದ್ದಿದ್ದಾನೆ, ನಾವು ಒಮ್ಮೆ ಬಾರಿಸಿ ಬಾರಿ ಗೆಲ್ಲುವ ಅಂತ. ಅದು ತಾತ್ಕಾಲಿಕ ಪರಿಣಾಮವನ್ನು ಲಕ್ಷ್ಯ ಇಟ್ಟ ಪ್ರವೃತ್ತಿ ಆಗ್ತದೆ. ಯಾವ ದುಷ್ಟರಿಗೂ ಇಂತಹ ಒಂದು ದೈವಾನುಗ್ರಹ ಇದ್ದ ಸುವಸ್ತುವಿನ ಅನುಗ್ರಹ ಆಗಕೂಡದು. ದೌಷ್ಟ್ಯದ ಪೋಷಣೆಯೇ ಆಗುತ್ತದೆ. ಆದ್ದರಿಂದಲೇ ಇಂತಹ ಅಸಾಮಾನ್ಯವಾದದ್ದು ನಾಶಯೋಗ್ಯವಾದದ್ದು ಅಂತ ತಿಳಿದು ಅದನ್ನು ಭೇದಿಸುವ, ಬಾರಿಸುವಲ್ಲ ಭೇದಿಸುವ ಅಂತ ನೀವು ಹೇಳ್ತೀರಾದ್ರೆ ಏಕಕಾಲದಲ್ಲಿ ಈ ರಾತ್ರಿಯ ಕಾಲ ಕೇಳಿದವರ ಯಾರ ಎದೆ ಜರಾಸಂಧನನ್ನು ಒಡಗೊಂಡು ನಡುಗುವ ಪರಿಣಾಮವನ್ನು ನಿರೀಕ್ಷೆ ಮಾಡಿದ. ಒಬ್ಬೊಬ್ಬರಿಗೆ 3 ಭೇದಿಸುವ ಸಾಮರ್ಥ್ಯ ಉಂಟು. ಆದ್ರೆ ಏಕಕಾಲದಲ್ಲಿ ದೊಡ್ಡ ಸ್ವರ ಬರಬೇಕು ಅಂತ 3 ಬೇರಿಯನ್ನು ಏಕಕಾಲಕ್ಕೆ ಭೇದಿಸಬೇಕು. ಭೇದನಗೊಳ್ಳುವುದು ಬೇರಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣದೆ ಭೇದಿಸಲ್ಪಡುವುದು ಮಾನವನ ಆತ್ಮ ಆಗಬೇಕಲ್ಲ. ಮುಂದೆ ಹೋಗಿ ಭೇದಿಸೋಣ.